ನಮಸ್ಕಾರ ವೀಕ್ಷಕರೇ, ಬಿಚ್ಚು ಮಾತಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಹಿರಿಯ ಕಾಂಗ್ರೆಸ್ ನಾಯಕರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದಂತಹ ಹರೀಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಇವತ್ತಿನ ಕಷ್ಟದ ಸ್ಥಿತಿಯಲ್ಲಿರುವ ರಾಜಕೀಯ ಪರಿಸ್ಥಿತಿ ಹಾಗೂ ಜನರ ಕಷ್ಟದ ಸ್ಥಿತಿ ಜೊತೆಗೆ ಆರ್ಥಿಕ ಹಿನ್ನಡೆಯ ಬಗ್ಗೆ ಮತ್ತು ರಾಜಕೀಯ ಸ್ಥಾನಪಲ್ಲಟಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಅವರನ್ನು ಮೊದಲಿಗೆ ಸ್ವಾಗತ ಕೋರೋಣ. ಹರೀಶ್ ಕುಮಾರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬಹಳಷ್ಟು ಹಿನ್ನಡೆಯನ್ನು ಅನುಭವಿಸಿದ್ವಿ. ಅಂದರೆ ಕಾಂಗ್ರೆಸ್ ಪಕ್ಷ ಹಿನ್ನಡೆಯನ್ನು ಅನುಭವಿಸಿದೆ ಕಳೆದ ಚುನಾವಣೆಯಲ್ಲಿ. ಎಲ್ಲೋ ಒಂದು ಕಡೆ ಆ ಹಿನ್ನಡೆಯಿಂದ ಇನ್ನೂ ಹೊರಗೆ ಬಂದಿಲ್ವಾ ಪಕ್ಷ? ಯಾಕೆ ಅಂತಂದರೆ ಇನ್ನೂ ಕೂಡ ನಮ್ಮ ಪಕ್ಷದ ಒಂದು ಯೂತ್ ನಾಯಕರನ್ನಾಗಲಿ ಅಥವಾ ಮಹಿಳಾ ನಾಯಕರನ್ನಾಗಲಿ ನೀವು ಚಾಲ್ತಿಗೆ ತರುವಲ್ಲಿ ಸ್ವಲ್ಪ ಎಡುತ್ತಾ ಇದ್ದೀರೋ ಅಥವಾ ಇನ್ನೂ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದೀರೋ ಅಂತೇಳಿ? ಹಿನ್ನಡೆ ರಾಜಕೀಯ ಪಕ್ಷಗಳಿಗೆ ಸಾಮಾನ್ಯ. ಯಾವತ್ತೂ ಕೂಡ ನಾವು ಒಂದೇ ಪಕ್ಷ ಅಧಿಕಾರದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಒಂದು ಪಕ್ಷ ಒಮ್ಮೆ ಅಧಿಕಾರದಲ್ಲಿದ್ದರೆ ಇನ್ನೊಂದು ಪಕ್ಷ ಇನ್ನೊಮ್ಮೆ ಅಧಿಕಾರಕ್ಕೆ ಬರ್ತದೆ. ಮೊನ್ನೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳನ್ನ ಕಳ್ಕೊಂಡಿದ್ದೇವೆ. ನಾವು ಗೆದ್ದದ್ದೊಂದು ಮಂಗಳೂರು ಕ್ಷೇತ್ರ ಮಾತ್ರ. UT ಖಾದರ್ ಅವರು ಶಾಸಕರಾಗಿದ್ದಾರೆ. ಅದಕ್ಕೆ 5 ವರ್ಷ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಾವು 7 ಸ್ಥಾನಗಳಲ್ಲಿ ಗೆದ್ದಿದ್ದೆವು. BJP ಒಂದೇ ಸ್ಥಾನದಲ್ಲಿ ಗೆದ್ದಿತ್ತು. ಆದ್ದರಿಂದ ಇದೊಂದು ಪಕ್ಷಕ್ಕೆ ಹಿನ್ನಡೆ ಅಂತ ನಾನು ಹೇಳಲಿಕ್ಕೆ ಅದನ್ನು ಬಯಸುವುದಿಲ್ಲ. ಒಂದು ಸಂದರ್ಭ ನಮಗೆ ಹಿನ್ನಡೆ ಆಗಿರ್ಬೋದು, ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ಆ ಹಿನ್ನಡೆಗೆ ಏನು ಕಾರಣ ಅನ್ನೋದನ್ನು ನಾವು ಭಾಳಷ್ಟು ಸಲ ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ಯಾವ ರೀತಿ ಆ ಹಿನ್ನಡೆಯನ್ನು ಎದುರಿಸಬೇಕು ಅನ್ನುವಂಥ ವಿಚಾರದಲ್ಲಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಚರ್ಚೆಯನ್ನು ನಡೆಸಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿ ಪಕ್ಷದ ಬೆಳವಣಿಗೆ ಮತ್ತು ಸಂಘಟನೆಯ ಬಗ್ಗೆ ಹೆಚ್ಚು ಸಮಯವನ್ನು ವ್ಯಯ ಮಾಡ್ತೇವೆ ಮತ್ತು ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮ ಯುವಕರು, ಮಹಿಳಾ ಕಾಂಗ್ರೆಸ್ಸು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ವಿಭಾಗ, ಇದೆಲ್ಲ ನಮ್ಮ ಕಾಂಗ್ರೆಸ್ನಲ್ಲಿ ಅಂಗಸಂಸ್ಥೆಗಳಿದ್ದಾವೆ. ಸ್ಟೇಟ್ನಲ್ಲಿ ಯೂನಿಟ್ಗಳಿದ್ದಾವೆ, ಇಲ್ಲಿ ಕೂಡ ಯೂನಿಟ್ಗಳಿದ್ದಾವೆ ದೇಶದಾದ್ಯಂತ. ನಾವು ಯುವಕರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಮತ್ತು ಮಹಿಳೆಯರಿಗೆ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ನಮ್ಮ ಮಹಿಳಾ ಕಾಂಗ್ರೆಸ್ ಮತ್ತು ಯುವಕ ಕಾಂಗ್ರೆಸ್ ಎರಡೂ ಕೂಡ ಬಲಿಷ್ಠವಾಗಿದೆ. ಹಿಂದೆ ಮಿಥುನ್ ರೈ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು. ಅವರು ಪಾರ್ಲಿಮೆಂಟ್ ಚುನಾವಣೆ ಕಂಟೆಸ್ಟ್ ಮಾಡಿದರು. ಅದು ಒಂದು ಅವಕಾಶವೇ, ಯುವಕರಿಗೆ ಕೊಡುವಂಥ ಅವಕಾಶವೇ. ಅದು ಕೂಡ ಒಬ್ಬ ಯುವಕ ಕಾಂಗ್ರೆಸ್ ಅಧ್ಯಕ್ಷನನ್ನು ಒಂದು ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡೋದು ಕೂಡ ಯುವಕರಿಗೆ ಕೊಡುವಂಥ ಪ್ರೋತ್ಸಾಹವೇ ಇದು. ಅದಕ್ಕಿಂತ ದೊಡ್ಡ ಪ್ರೋತ್ಸಾಹ ಇನ್ನೊಂದಿಲ್ಲ. ಕೇವಲ ಅವರಿಗೆ ಹುರಿದುಂಬಿಸೋದು ಮಾತ್ರ ಅಲ್ಲ, ಅವರಿಗೆ ಅವಕಾಶಗಳನ್ನು ಕೂಡ ಸೃಷ್ಟಿ ಮಾಡಬೇಕು. ಆ ಅವಕಾಶವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ನಾವು ಅದರಲ್ಲಿ ಸೋತಿರ್ಬೋದು, ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಗೆಲ್ತೇವೆ. ಇವತ್ತು ಮಹಿಳಾ ಕಾಂಗ್ರೆಸ್ಸಿಗೆ ಕೂಡ ಶಕ್ತಿಯನ್ನು ಕೊಡ್ತಿದ್ದೇವೆ. ಅದೇ ರೀತಿ ಮಿಥುನ್ ರೈ ನಂತರ ಈಗ ಲುಕ್ಮಾನ್ ಬಂಟ್ವಾಳ್ ಅವರು ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಜಿಲ್ಲೆಯಾದ್ಯಂತ ಓಡಾಡಿಕೊಂಡು ಈ ಕೊರೋನಾ ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ಸಹಾಯ ಮಾಡುವಂಥ ಕೆಲಸದಲ್ಲಿ ತನ್ನ ಟೀಮನ್ನು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮಿಥುನ್ ರೈ ಅವರು ಕೂಡ ಮಂಗಳೂರಿನಲ್ಲಿ, ಮುಲ್ಕಿಯಲ್ಲಿ, ಮೂಡುಬಿದ್ರೆಯಲ್ಲಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಈ ಲಾರಿ ಡ್ರೈವರ್ಗೆ ಅವರಿಗೆ ಫುಡ್ ಕೊಡುವಂಥದ್ದು, ಹೈವೇಯಲ್ಲಿ ಹೋಗುವಂಥ ಲಾರಿ ಡ್ರೈವರ್ಗಳಿಗೆ ಏನು ಫುಡ್ ಸಿಗೋದಿಲ್ಲ, ಕೊಡುವಂಥದ್ದು, ನಿರ್ಗತಿಕರಿಗೆ ಫುಡ್ ಕೊಡುವಂಥದ್ದು, ಕಿಟ್ ಕೊಡುವಂಥದ್ದು. ಮೊನ್ನೆ ಮೂಲ್ಕಿಯಲ್ಲಿ ಮಳೆ ಬಂದಂಥ ಸಂದರ್ಭ ನೀರು ಕುಲುಷಿತವಾಗಿ ಸುಮಾರು ಮನೆಗಳಿಗೆ ಕುಡಿಯಲಿಕ್ಕೆ ನೀರಿಲ್ಲ. 20 ಲೀಟರ್ನ ಕ್ಯಾನ್ ನೀರನ್ನು ಅಲ್ಲಿ ಸಪ್ಲೈ ಮಾಡುವಂಥದ್ದು, ಫುಡ್ ಕಿಟ್ಗಳನ್ನ ಕೊಡುವಂಥ ಇದು ಅಪಾರ ಕೆಲಸಗಳನ್ನು ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಅಂತ ಲೆಕ್ಕ. ನಾವು ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ, ಅದನ್ನು ಅವರು ಯುಟಿಲೈಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಯುವಶಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದೆ, ಅದರಲ್ಲಿ ಸಂಶಯ ಇಲ್ಲ. ಹಾಗೆ ಮಹಿಳೆಯರು ಕೂಡ ಭಾಳಷ್ಟು ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಪಕ್ಷವನ್ನು ಸಂಘಟಿಸುವಲ್ಲಿ ಅವರು ಕೂಡ ಯಶಸ್ವಿ ಆಗ್ತಾ ಇದ್ದಾರೆ. ನಾವು ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಹಿಂದೆ ಬೀಳಲಿಲ್ಲ, ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸರ್, ನೀವು ಹೇಳಿದ್ರಿ ಹಿಂದೆ ಬಿದ್ದಿಲ್ಲ, ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಾವು ಹೇಳಿದ್ರಿ, ಸತ್ಯ ಒಪ್ಪಿಕೊಳ್ಳುವ. ಆದರೆ ಈ ಆಡಳಿತ ಪಕ್ಷದ
ಕಾರ್ಯಕರ್ತರ ಎದುರು ಅವರ ಎದುರು ಎಲ್ಲೊಂದು ಕಡೆ ಸಪ್ಪೆ ಕಾಣಿಸ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಶ್ನೆಯನ್ನು ತಮ್ಮ ಮುಂದಿಟ್ಟಿರೋದು. ಯಾಕೆ ಅಂತಂದರೆ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸ್ವಲ್ಪ ಇನ್ನೂ ಕೂಡ ನಮ್ಮ ನಾಯಕರು ನಮಗೆ ಬೆಂಬಲ ಸಿಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳಿದ್ದು ಇದು ಏನಂದರೆ ಪ್ರಭಾವಳಿ. ಒಬ್ಬ ಒಂದು ದೇವರಿಗೆ ಕೂಡ ಅದೊಂದಲ್ಲಿ ಚಂದ ದೇವಸ್ಥಾನ ಕಾಣಬೇಕಾದ್ರೆ ಪೂಜೆಯ ಸಂದರ್ಭಕ್ಕೆ ಪ್ರಭಾವಳಿಯನ್ನು ಇಟ್ಟು ಆ ದೇವರನ್ನು ಅಲಂಕಾರ ಮಾಡಿದ ಮೇಲೆ ಅದಕ್ಕೊಂದು ಚಂದ ಬರುವುದು, ಜನರ ಆಕರ್ಷಣೆ ಬರುವುದು. ಈಗ ಈ ರಾಜಕೀಯದಲ್ಲಿ ಹೇಗೆ ಅಂತ ಹೇಳಿದರೆ ಆಡಳಿತ ಇರುವಂಥ ಪಕ್ಷದ ಆಡಳಿತ ಅದೇ ಒಂದು ಪ್ರಭಾವಳಿ. ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಾಗ ಕಾಂಗ್ರೆಸ್ ಪಕ್ಷದ ಜನರೇ ಕಾಣುವುದು, ಕಾಂಗ್ರೆಸ್ ಪಕ್ಷದ ಕೆಲಸಗಳೇ ಕಾಣುವುದು. ಅದೇ ರೀತಿ ಇವತ್ತು ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದೆ, ಸರ್ಕಾರ ಅವರದಿದೆ. ಆ ಒಂದು ಪ್ರಭಾವಳಿಯಲ್ಲಿ ಅವರು ಮೆರೀತಾ ಇದ್ದಾರೆ ಹೊರತು ಅವರ ಕೆಲಸಗಳು ಇವತ್ತು ಕೋವಿಡ್ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅವರು. ಅದು ಇವತ್ತು ಜನರಿಗೆ ಅದರ ಅರ್ಥ ಆಗಿದೆ, ಜನರಿಗೆ ಗೊತ್ತಾಗಿದೆ. ನೀವು ಈ ವಿಷಯದಲ್ಲಿ ವಿಫಲರಾಗಿದ್ದಾರೆ ಅಂತ ತಾವು ಹೇಳಿದ್ರಿ. ಒಂದು 4 ಪಾಯಿಂಟನ್ನು ನೀವು ಒಟ್ಟು ಮಾಡಿ ತೋರಿಸ್ಬೋದಾ, ಯಾವ ಇದರಲ್ಲಿ ಅವರು ವಿಫಲರಾಗಿದ್ದಾರೆ ಅನ್ನೋದನ್ನು? ಇವತ್ತು ಕೋವಿಡ್ ಮಹಾಮಾರಿ ಇಡೀ ದೇಶದಲ್ಲಿ ಹಮ್ಮಿಕೊಂಡಿದೆ, ಪ್ರಪಂಚದಲ್ಲೇ ಇದೆ. ನಮ್ಮ ದೇಶದಲ್ಲಿ ಅಂತೂ ಇವತ್ತು ನಾವು ಪ್ರಪಂಚದಲ್ಲಿ ನಂಬರ್ 1 ಏನು ನಮ್ಮ ಮೋದಿಯವರು ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು, ದೇಶದಲ್ಲಿ ನಂಬರ್ 1 ಪ್ರಧಾನಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅವರು ನಿಜವಾಗಿಯೂ ದೇಶವನ್ನು ನಂಬರ್ 1ಗೆ ಒಯ್ದದ್ದು ಕೋವಿಡ್ನಲ್ಲಿ. ಕೋವಿಡ್ ನಿರ್ವಹಿಸುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಯಾಕೆಂದರೆ ಬೆಡ್ ಇಲ್ಲ ಆಸ್ಪತ್ರೆಗಳಲ್ಲಿ, ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಇಲ್ಲ, ICU ಇಲ್ಲ. ಅವರು ಹೇಳ್ಬೋದು ದಿಢೀರನೆ ಕಾಯಿಲೆ ಬಂದಿದೆ, ನಮಗೇನು ಒಮ್ಮೆಲೆ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ, ಒಪ್ಪಿಕೊಳ್ಳುವಂಥದ್ದು. ಆದರೆ ಇದು ಯಾವಾಗ ಒಪ್ಪಿಕೊಳ್ಬೇಕು ನಾವು? 1ನೇ ಅಲೆ ಯಾವಾಗ ದೇಶಕ್ಕೆ ಬಂತು ಆಗ ನಾವು ಒಪ್ಪಿಕೊಂಡಿದ್ದೇವೆ. ನಾವು ನಮ್ಮ ಸಂಪೂರ್ಣ ಸಹಕಾರವನ್ನು ಕಾಂಗ್ರೆಸ್ ಒಂದು ವಿರೋಧ ಪಕ್ಷವಾಗಿ ಜವಾಬ್ದಾರಿಯಿಂದ ವರ್ತನೆಯನ್ನು ಸರ್ಕಾರದ ಜೊತೆಗೆ ನಿಂತಿದೆ. ಡಿಸೆಂಬರ್ ನವೆಂಬರ್ ಸಂದರ್ಭದಲ್ಲಿಯೇ ತಜ್ಞರು ಹೇಳಿದ್ದಾರೆ ಕೋವಿಡ್ 2ನೇ ಅಲೆ ಬರ್ತಾ ಇದೆ, 2ನೇ ಅಲೆ ಭೀಕರವಾಗಿದೆ, ಇದಕ್ಕೆ ನಾವು ಈಗಾಗಲೇ ಸಜ್ಜಾಗಬೇಕು ಅಂತ ಹೇಳಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿದ್ದಂತಹ ರಾಹುಲ್ ಗಾಂಧಿಯವರು, ನಮ್ಮ ಪಕ್ಷದ ನಮ್ಮ ಮುಖಂಡರು, ಅವರು 1ನೇ ಅಲೆಯ ಸಂದರ್ಭದಲ್ಲೇ ಹೇಳಿದರು ಇದು ಬಹಳಷ್ಟು ಒಂದು ಗಂಭೀರವಾದಂಥ ಕಾಯಿಲೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಸರ್ಕಾರ ಅದಕ್ಕೆ ಕಿವಿಯೇ ಕೊಡಲಿಲ್ಲ. ರಾಹುಲ್ ಗಾಂಧಿ ಅವರು ಏನು ಹೇಳಿದರು ಸರ್ಕಾರಕ್ಕೆ ಕಿವಿ ಕೊಡೋದಿಲ್ಲ. ಕಾಂಗ್ರೆಸ್ ಪಕ್ಷ ನಮಗೆ ಬೆಂಬಲವನ್ನು ಕೊಡಬೇಕು, ವಿರೋಧ ಪಕ್ಷಗಳು ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾರೆ. ಒಂದು ವಿಚಾರವನ್ನು ಸರ್ಕಾರಕ್ಕೆ ನಾವು ತಿಳಿಸಿದರೆ ಅದರ ಬಗ್ಗೆ ಅದು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದರೆ ಅದನ್ನೊಂದು ಬಹಳ ಸಿಂಪಲಾಗಿ ಅವರನ್ನೊಂದು ಸಣ್ಣದು ಮಾಡಿ ಜೋಕರ್ ರೀತಿಯಲ್ಲಿ ಕಾಣ್ತಾ ಇದ್ರು ಯಾರು BJP ಅವರು. ಅವರಿಗೊಂದು ಚಾಳಿ ಅದು ರಾಹುಲ್ ಗಾಂಧಿ ಅಂತ ಹೇಳಿದರೆ ಅದನ್ನು ಚಪ್ಪೆ ಮಾಡೋದು. ಅಂದರೆ ಅವರಿಗೆ ಹೆದರಿಕೆ ಇರೋದು ನೆಹರು ಫ್ಯಾಮಿಲಿಯ ಮೇಲೆ, ನೆಹರು ಕುಟುಂಬದ ಬಗ್ಗೆ ಅವರಿಗೆ ಹೆದರಿಕೆ ಇದೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನು ಮತ್ತೆ ಅವರು ಸಣ್ಣದು ಮಾಡಲಿಕ್ಕೆ ನೋಡ್ತಾರೆ ಹೊರತು ಅವರ ಆತ್ಮಸ್ಥೈರ್ಯವನ್ನು ಕುಂದಿಸಿ ಅವರನ್ನು ಬ್ಯಾಕ್ ಸ್ಟೆಪ್ ಇಡುವ ಹಾಗೆ ಮಾಡುವಂಥದ್ದು. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಒಂದಲ್ಲೊಂದು ದಿವಸ ಪುಟಿದೆ ಹೇಳ್ತದೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರವೇ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಅವರು, ಇದು ಕೋವಿಡ್ ಅನ್ನೋದು ಇದು ಅಲೆ ಅಲ್ಲ, ಇದು ಸುನಾಮಿ ಥರ ಬರಲಿಕ್ಕಿದೆ ಮುಂದಿನ ದಿವಸದಲ್ಲಿ ಅಂತ ಹೇಳಿದರು. ಅದನ್ನು ಕೂಡ ಕೇಂದ್ರ ಸರ್ಕಾರ ಪರಿಗಣನೆ ಮಾಡಲಿಲ್ಲ. ಅವರು ಏನಾವತ್ತು ಹೇಳಿದ್ದಾರೆ ಅದು ಇವತ್ತು ಸತ್ಯ ಆಗ್ತಾಯಿದೆ. ಕೋವಿಡ್ ಈ ಎಲ್ಲ ವಿಚಾರಗಳು ಮೊದಲನ ಅಲೆಯಲ್ಲಿ ಹೀಗಾದರೆ 2ನೇ ಅಲೆ ಬೇಕಾದಷ್ಟು ಸಮಯ ಇತ್ತು ಸರ್ಕಾರಕ್ಕೆ, ಬೇಕಾದಷ್ಟು ಸಮಯ ಇತ್ತು. ಏಪ್ರಿಲ್ವರೆಗೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಒಮ್ಮೆಲೆ ಉಲ್ಬಣ ಆಯಿತು ರೋಗ, ಲಾಕ್ಡೌನ್ ಮಾಡಿದರು, ಕರ್ಫ್ಯೂ ಜಾರಿ ಮಾಡಿದರು, ಎಲ್ಲ ಮಾಡಿದರು. ಆದರೆ ಯಾವುದೇ ಪೂರ್ವ ತಯಾರಿಗಳನ್ನು ಇವರು ಮಾಡಲಿಲ್ಲ. ಆದ್ದರಿಂದ ಇವತ್ತು ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ICU ಇಲ್ಲ, ಜನರು ಸಂಕಷ್ಟ, ಮದ್ದುಗಳು ಕೂಡ ಕೊರತೆ ಇದೆ. ಇವತ್ತಿನ ದಿನದಲ್ಲಿ ಔಷಧಿ ಕೂಡ ಕೊರತೆ. ಅವರಿಗೆ ಬೇಕಾದಂಥ ವೈಟಮಿನ್ C, ಜಿಂಕ್ ಟ್ಯಾಬ್ಲೆಟ್ ಇಲ್ಲ, ಪೌಷ್ಟಿಕಾಂಶದ ವ್ಯವಸ್ಥೆ ಅವರಿಗೆ ಇಲ್ಲ. ಏನು ಒಂದು ರೋಗಿಗೆ ಕನಿಷ್ಠ ಒಂದು ಔಷಧಿ, ಬರೀ ಸಿಂಪಲ್ ಔಷಧಿ ಇದು, ಅದಕ್ಕೆ ಔಷಧಿ ಇಲ್ಲ ಇನ್ನು ಕಂಡುಹುಡುಕಲಿಕ್ಕೆ. ಲಸಿಕೆ ಈಗ ಬರ್ತಾ ಇದೆ. ಲಸಿಕೆ ಒಂದು ಕಡೆ ಆದರೂ ಆ ಮದ್ದಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೆ ಇವತ್ತು ಜನರು
ಸಂಕಷ್ಟದಲ್ಲಿದ್ದಾರೆ. ಇವತ್ತು ಕೂಡ ವೆಲ್ನಾಕ್ ಹಾಸ್ಪಿಟಲ್ನಲ್ಲಿ 13 ವೆಂಟಿಲೇಟರ್ಗಳು ಬಂದದ್ದು ಬಿದ್ದಿವೆ, ಇನ್ನೂ ಇನ್ಸ್ಟಾಲ್ ಆಗಲಿಲ್ಲ. ಯಾಕೆ ಮಾಡಲಿಲ್ಲ ಇವರು? ಒಂದೊಂದು ತಾಲೂಕು ಆಸ್ಪತ್ರೆಗಳಿಗೆ 3 ವೆಂಟಿಲೇಟರ್ಗಳನ್ನ ಕಳಿಸಿದ್ದಾರೆ, ಇವತ್ತಿನವರೆಗೆ ಅದು ಇನ್ಸ್ಟಾಲ್ ಆಗಲಿಲ್ಲ. ಇನ್ಸ್ಟಾಲ್ ಮಾಡಿದರೆ ಅದಕ್ಕೆ ಟೆಕ್ನಿಷಿಯನ್ ಇಲ್ಲ, ಬೇಕಾದಂಥ ಡಾಕ್ಟ್ರುಗಳಿಲ್ಲ, ಬೇಕಾದಂಥ ಡಾಕ್ಟ್ರ್ ನಮ್ಮ ಬೆಳ್ತಂಗಡಿಯಲ್ಲಿ ಡಾಕ್ಟ್ರುಗಳಿಲ್ಲ. ಉಪ್ಪಿನಂಗಡಿ ಆಸ್ಪತ್ರೆಯಲ್ಲಿ 2 ಜನ ಡಾಕ್ಟ್ರುಗಳು ಇದ್ದಾರೆ, ಇಬ್ಬರು ಕೂಡ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಡಬ ಹಾಸ್ಪಿಟಲಲ್ಲಿಲ್ಲ, ಉಪ್ಪಿನಂಗಡಿ ಹಾಸ್ಪಿಟಲಲ್ಲಿಲ್ಲ. ಮಂಗಳೂರಿನಲ್ಲಿ ಈ ರಾಜ್ಯದ ಈ ಜಿಲ್ಲೆಯ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಕೂಡ ಮೋರ್ ದ್ಯಾನ್ 50% ವೇಕೆನ್ಸಿ ಇದೆ. ಇದನ್ನು ಮಾಡಬೇಕಾದಂಥ ಕೆಲಸ. ಇಂಥ ಸಂದರ್ಭದಲ್ಲಿ ಡಾಕ್ಟ್ರುಗಳಿಲ್ಲ ಇದ್ದರೆ, ನರ್ಸ್ಗಳಿಲ್ಲ ಇದ್ದರೆ ಯಾವ ರೀತಿ ನಾವು ಅವರನ್ನು ರೋಗಿಗಳನ್ನು ಆರೋಗ್ಯವಂತರಾಗಿ ಮಾಡಲಿಕ್ಕೆ ಆಗ್ತದೆ? ಹೀಗಿರುವಾಗ ಸರ್, ಇದು ಫೇಲ್ಯೂರ್. ಹೀಗಿರುವಾಗ ಸರ್, ಜನರು ಸಹಜವಾಗೇ ಒಂದು ಭಯ ಪಡ್ತಾ ಇದ್ದಾರೆ. ವೆನ್ಲಾಕ್ ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಈ ಗ್ರಾಮಾಂತರ ಪ್ರದೇಶದ ಏನು ಜನರು ಏನಿದ್ದಾರಲ್ವ, ಅವರಿಗೆ ಅಲ್ಲಿ ಕೊರೋನಾ ರೋಗಕ್ಕೋಸ್ಕರ ಔಷಧಿ ತಗೊಳ್ಳಿಕ್ಕೆ ಹೋದರೆ ಸತ್ತೋಗ್ಬಿಡ್ತಾರೆ ಅನ್ನೋ ಒಂದು ಭಯ. ಜನರು ಸಂಪೂರ್ಣ ಪ್ಯಾನಿಕ್ ಆಗಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನನ್ನೊಬ್ಬ ಸ್ನೇಹಿತ, ಒಬ್ಬರು ಅಡ್ವೊಕೇಟ್ ಬೆಳ್ತಂಗಡಿಯವರು, ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಲಾಯರ್ಸ್, ಅವರಿಗೆ ಪಾಸಿಟಿವ್ ಆಯಿತು. ಮತ್ತು ಅದಕ್ಕೆ ಮೊದಲು ಅವರ ಸ್ನೇಹಿತರು 6 ಜನ ಸ್ನೇಹಿತರು ತೀರ್ಕೊಂಡ್ರಂತೆ. ಅವರು ಜೋರು ಹುಷಾರಿರುವಾಗ ಇವರಿಗೆ ಹೇಳಿದಾರಂತೆ, ಅವರು ಏನದು ಜ್ವರ ಬಂದರೆ ಆಸ್ಪತ್ರೆಗೆ ಒಂದು ಹೋಗಬೇಡ ಮಾರಾಯ, ಇಲ್ಲಿ ಆಸ್ಪತ್ರೆ ನೋಡ್ಕೊಳ್ಳೋದಿಲ್ಲ, ಭಯಂಕರ ಸಂಕಷ್ಟ ಆಗಿದೆ. ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಇವರಿಗೆ ಪಾಸಿಟಿವ್ ಆಯಿತು, ಇವರು ಆಸ್ಪತ್ರೆಗೆ ಹೋಗಲಿಲ್ಲ, ಕಳೆದ ವಾರ ತೀರ್ಕೊಂಡ್ರು. ಬೆಂಗಳೂರಿಂದ ಊರಿಗೆ ಬಂದು ಬೆಳ್ತಂಗಡಿಯಲ್ಲಿ ಮನೆಯಲ್ಲಿ ಅವರು ಮೃತ್ಯು ಆಯಿತು. ಅಂದರೆ ಜನರು ಎಷ್ಟು ಭಯಭೀತರಾಗಿದ್ದಾರೆ ಅಂತ ಹೇಳಿದರೆ, ಆಸ್ಪತ್ರೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಸತ್ತರೆ ಮನೆಯಲ್ಲಿ ಸಾಯೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ. ನೋಡಿ, ಆಸ್ಪತ್ರೆಯಲ್ಲಿ ಬದುಕಿಸುವ ವ್ಯವಸ್ಥೆ ಅಂತೂ ಇಲ್ಲ. ಆಯಿತು, ಸತ್ತೋದವರಿಗಾದರೂ ಮೋಕ್ಷ ಇದೆಯಾ? ಒಂದು ಹೆಣ ಸುಡಬೇಕಾದ್ರೆ 3 ದಿವಸ ಕ್ಯೂನಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ಆ ಕುಟುಂಬ, ಅವರ ನೋವು ಎಷ್ಟಿರ್ಬೋದು? ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮಕ್ಕಳು ಬದುಕಿದ್ದಾರೆ, ಮಕ್ಕಳು ಎಲ್ಲ ಸತ್ತಿದ್ದಾರೆ, ಅಪ್ಪ ಅಮ್ಮ ಬದುಕಿದ್ದಾರೆ, ಗಂಡ ಕಳ್ಕೊಂಡಿದ್ದಾರೆ, ಹೆಂಡತಿ ಇದ್ದಾರೆ, ಹೆಂಡತಿ ಕಳ್ಕೊಂಡು ಗಂಡ ಇದ್ದಾರೆ. ಯಾವ್ಯಾವ ಪರಿಸ್ಥಿತಿಯಲ್ಲಿ ಕೊನೆಯ ಸಂದರ್ಭದಲ್ಲಿ ಮುಖ ನೋಡಲಿಕ್ಕೂ ಭಾಗ್ಯ ಇಲ್ಲದಂಥ ಪರಿಸ್ಥಿತಿ ಇವತ್ತು ತಂದು ಸರ್ಕಾರ, ಇದಕ್ಕೆ ಸಂಪೂರ್ಣ ಹೊಣೆ ಸರ್ಕಾರ. ಯಾಕೆ ಸರ್ಕಾರ ಫೇಲ್ಯೂರ್ ಅಂತ ಹೇಳಿದೆ ಅಂದರೆ, ನಾನು ಅದಕ್ಕೆ ಕೋವಿಡ್ ವಾರಿಯರ್ಸ್ ಅಂತ ನೀವು ಡಿಕ್ಲೇರ್ ಮಾಡಿದ್ದೀರಿ. ಕೋವಿಡ್ ವಾರಿಯರ್ಸ್ ಯಾರು? ಆಶಾ ಕಾರ್ಯಕರ್ತೆಯರು, ನರ್ಸಸ್, ಡಾಕ್ಟರ್ಸ್, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಇದನ್ನೆಲ್ಲ ಮಾಡಿದ್ದೀರಿ. ಇವತ್ತು ಡಾಕ್ಟರ್ಗಳಿಗೆ ನೀವು ಸಂಬಳ ಕೊಟ್ಟಿದ್ದೀರಿ. ನರ್ಸ್ಗಳಿಗೆ ಎಷ್ಟು ತಿಂಗಳಾಯಿತು ಸಂಬಳ ಕೊಡದೆ? ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಡೋದು ಎಷ್ಟು ತಿಂಗಳಾಯಿತು? ಅವರಿಗೆ ಸಂಬಳ ನೀವು ಕೊಡೋ ಇದ್ದರೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ರಿಸ್ಕಿನಲ್ಲಿ ಮಕ್ಕಳನ್ನು ಗಂಡನನ್ನು ಬಿಟ್ಟು ಅವರು ಮನೆಗೆ ಪ್ರತಿ ದಿವಸ ತಿರುಗ್ತಾರೆ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಆಶಾ ಕಾರ್ಯಕರ್ತೆಯರದು. ಅಂದರೆ ಮಾನಸಿಕ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿದ್ದಾರೆ ಎಷ್ಟು ಜನರಿಗೆ, ಅದನ್ನು ಅಜ್ಜಿಯೊಟ್ಟಿಗೆ ಬಿಟ್ಟಿದ್ದಾರೆ. ಇವರು ಹೊರಗೆ ಹೋಗಿ ಬರ್ತಾರೆ, ಮಕ್ಕಳಿಗೆ ಎಲ್ಲಿಯಾದರೂ ಬರ್ತದೆ. ಗಂಡ ಹೆಂಡತಿಯ ಸಂಪರ್ಕ ಅಂದರೆ ಮನೆಯಲ್ಲಿ ಕೂಡ ಒಂದೇ ಮನೆಯಲ್ಲಿದ್ದರೂ ದೂರ ಇದ್ದು ಬೇರೆ ಇವರು ಬೇರೆ ವಾಸ ಮಾಡುವಂಥ ಪರಿಸ್ಥಿತಿ. ಅಂದರೆ ಸಮಾಜಕ್ಕೋಸ್ಕರ ಕೆಲಸ ಅನಿವಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ಹೆಚ್ಚು ಸವಲತ್ತನ್ನು ಕೊಡಬೇಕು, ಈ ಸಂದರ್ಭದಲ್ಲಿ ಕೊಡುವುದಿಲ್ಲ. ಸಂಬಳವನ್ನು ಕೂಡ ಕೊಡುವುದಿಲ್ಲ ಅಂತ ಹೇಳಿದರೆ ಯಾವ ರೀತಿ ಅವರು ಬದುಕಬೇಕು? ಇವತ್ತು ಒಂದೊಂದೇ ಫೇಲ್ಯೂರ್ ಹೇಳ್ತೇನೆ ನಾನು. ಇವತ್ತು ಲಾಕ್ಡೌನ್, ಕರ್ಫ್ಯೂ ಮಾಡಿದ್ದೀರಿ. ಲಾಕ್ಡೌನ್ ಮಾಡಬೇಕಾದ್ರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಕೂಲಿ ಕಾರ್ಮಿಕರು ಇವತ್ತು ಮನೆಯಲ್ಲಿ ಉಳಿದಿದ್ದಾರೆ. ಸೀದಾ ಲಾಕ್ಡೌನ್ ಘೋಷಿಸಿದರೆ 3 ಹೊತ್ತು ಊಟ ಮಾಡಬೇಕಲ್ಲ ಅವರ ಮನೆಯವರು. ಮನೆಯಲ್ಲಿ ಒಬ್ಬ ಕೆಲಸಕ್ಕೆ ಹೋಗೋ 3 ಜನರನ್ನು ಸಾಕ್ತಾನೆ, ಮನೆಯಲ್ಲಿ ಕೂತಿದ್ದಾನೆ. 10 kg ಅಕ್ಕಿ ಧರ್ಮಾರ್ಥ ನಾವು ಕೊಡ್ತಾ ಇದ್ದಂಥ ಸಂದರ್ಭ, ಅದನ್ನು 5 kg ಮಾಡಿದರೆ ಈಗ 2 kg ಅಕ್ಕಿ ನೀವು ಕೊಡ್ತೀರಿ. 2 kg ಅಕ್ಕಿಯನ್ನು ಕೊಡ್ತೀರಿ. ಆ 2 kg ಅಕ್ಕಿಯಲ್ಲಿ 1 ತಿಂಗಳು ನೀವು ಲಾಕ್ಡೌನ್ ಮಾಡಿ, ಈಗ ಆಯಿತು 15-20 ದಿವಸ, 1 ತಿಂಗಳು ಆಗ್ತದೆ. ಏನು ಮಾಡಬೇಕು ಅವರು? ಯಾವ ರೀತಿ ಅವರು ಜೀವನವನ್ನು ಮಾಡಬೇಕು? ಆಹಾರ ಮಂತ್ರಿಗಳಲ್ಲಿ ಯಾರೋ ಒಬ್ಬ ಉದ್ವೇಗದಿಂದ ಕೇಳ್ತಾನೆ, ಏನು ಸ್ವಾಮಿ 2 kgಯಲ್ಲಿ ನಾವು ಏನು ಮಾಡಬೇಕು, ಸಾಯಬೇಕಾ ಅಂತ ಕೇಳಿದರೆ, ನೀನು ಸತ್ತೋಗು. ರಾಜ್ಯದ ಆಹಾರ ಮಂತ್ರಿ ಹೇಳುವಂಥ ನುಡಿಮುತ್ತು, ಸತ್ತೋಗು. ಬೇಜವಾಬ್ದಾರಿ ಅಂತ ಹೇಳಿದರೆ ಇನ್ನೇನು ಬೇಜವಾಬ್ದಾರಿ?
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮಲತಾಯಿ ಧೋರಣೆ. ಸರ್ ನೀವು ಒಂದೊಮ್ಮೆ ಇದೇ ಪರಿಸ್ಥಿತಿಯಲ್ಲಿ ತಮ್ಮ ಪಕ್ಷ ಇದ್ದಿದ್ದರೆ, ತಮ್ಮ ಪಕ್ಷದ ಆಹಾರ ಸಚಿವರು ಏನಾದರೂ ಈ ಮಾತು ಹೇಳಿದರೆ ಪರಿಸ್ಥಿತಿ ಹೀಗೆ ಇರ್ತಿತ್ತ? ನಮ್ಮ ಇಂತಹದೇ ವಾತಾವರಣವನ್ನು ಅವರು ಬಿಟ್ಟಿರ್ತಿದ್ರ? ಪಕ್ಷದ ಮಂತ್ರಿಗಳು ಆ ರೀತಿ ಹೇಳ್ತಾ ಇದ್ದರೆ ಅವರು 24 ಗಂಟೆಯೊಳಗೆ ರಾಜೀನಾಮೆ ಕೊಡಬೇಕಾಗಿತ್ತು. ನಮ್ಮ ಸರ್ಕಾರದ ಆಡಳಿತದ ವಿಚಾರವೇ ಬೇರೆ. BJPಯವರೇ ಒಂದು ಮಾತು ಒಮ್ಮೆ ಆಡಿದ್ರು, ನನಗೆ ನೆನಪಿದೆ. ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಾಗ ಅವರು ಡಿಮಾಂಡ್ ಮಾಡಿದರು ಯಾವುದೋ ಒಂದು ವಿಚಾರದಲ್ಲಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ. ಕೊನೆಗೆ ಅದು ಅಂಥ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಅಲ್ಲ ಇದ್ದರೂ ಕೊನೆಗೆ ರಾಜೀನಾಮೆ ಕೊಡಬೇಕಾಯಿತು. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಾಗ ನಮ್ಮ ಪಕ್ಷದವರು ರಾಜೀನಾಮೆ ಡಿಮಾಂಡ್ ಮಾಡಿದರು ಒಂದು ಮಂತ್ರಿಗಳಿಗೆ. ಆಗ BJP ಒಬ್ಬ ನಾಯಕರು ಹೇಳ್ತಾರೆ, ನಾವು ಆಡಳಿತಕ್ಕೆ ಬಂದದ್ದು ರಾಜೀನಾಮೆ ಕೊಡಲಿಕ್ಕೆ ಅಲ್ಲ. ರಾಜೀನಾಮೆ ಕೊಡಲಿಕ್ಕೆ ಅಲ್ಲ ಅಂದರೆ ನಾವು ಏನು ಮಾಡಿದರೂ ಅದು ಖಾಯಂ ಅನ್ನುವಂಥ ವಿಚಾರ. ಈಗ ಮೊನ್ನೆ ಆಹಾರ ಮಂತ್ರಿಗಳು ಅದು ನಿಜವಾಗಿ ಒಬ್ಬ ವ್ಯಕ್ತಿಯನ್ನು ನೀನು ಸಾಯು ಅಂತ ಹೇಳಿದರೆ ಅವರು ರಾಜೀನಾಮೆ ಅದಕ್ಕಿಂತ ರಾಜೀನಾಮೆ ಕೊಡೋದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಅವರಿಗೆ ಬೇರೆ ಇಲ್ಲ. ಕೊಡಬೇಕಿತ್ತು, ಅವರು ಕೊಡಲಿಲ್ಲ. ಅದು ನನಗೆ ಗೊತ್ತಿಲ್ಲ. ಅವರು ಪಾಳೆಗಾರಿಕೆ ವಂಶದಿಂದಲೇ ಬಂದಂಥವರು, ವಂಶದಿಂದ ಬಂದಿದ್ದಾರೆ ಅನ್ನುವಂಥ ನನಗೆ ಜ್ಞಾನ, ಅದರ ಬಗ್ಗೆ ನನಗೆ ಅರಿವಿಲ್ಲ. ಆದರೆ ಬಹಳಷ್ಟು ದೊಡ್ಡ ಶ್ರೀಮಂತ ಅಂತ ನನಗೆ ಗೊತ್ತು. ಅವರು ಅಂಥ ಒಬ್ಬ ಶ್ರೀಮಂತ, ಹೃದಯ ಶ್ರೀಮಂತಿಕೆಯೂ ಬೇಕು ಅವರಿಗೆ, ಇರಬೇಕಿತ್ತು. ಅಂಥವರಿಗೆ ಹೃದಯ ಶ್ರೀಮಂತಿಕೆಯೂ ಬೇಕು. ಅದು ಶ್ರೀಮಂತಿಕೆಯ ಒಂದು ಭೂಷಣ. ನಾನು ಪಾಳೆಗಾರಿಕೆ ವಂಶ ಅಂತ ಬಳಸಲಿಕ್ಕೆ ಕಾರಣ ಇದೆ ಸರ್. ಆ ಪಾಳೆಗಾರಿಕೆ ವಂಶದಿಂದ ಬಂದಂಥವ್ರ ಆಧಾರದಿಂದ ಈ ಮಾತು ಬಂತು ಅಂತ ನಾನು ಹೇಳಿದೆ. ಇರ್ಬೋದು, ಅದಿರ್ಬೋದು ಸರ್. ಈಗ ನೀವು ಮೊದಲಿಗೆ ಒಂದು ಮಾತನ್ನು ನೀವು ಹೇಳಿದ್ರಿ, ರಾಹುಲ್ ಗಾಂಧಿಯವರು ಅನೇಕ ವಿಷಯಗಳನ್ನು ಗಮನ ಸೆಳೆಯುವ ಕೆಲಸವನ್ನು ಮಾಡಿದ್ರು, ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಿದ್ರು, ಸರ್ಕಾರಕ್ಕೆ ಸಲಹೆ ಕೊಟ್ಟರು, ಸರ್ಕಾರದ ತಪ್ಪುಗಳನ್ನು ಕಾಲೆಳೆಯುವ ಮೂಲಕ, ತಮ್ಮ ಹೇಳಿಕೆಯ ಮೂಲಕ ಒಂದು ನಿಯಂತ್ರಿಸುವ ಪ್ರಯತ್ನ ಮಾಡಿದರು. ಆದರೆ ಅವೆಲ್ಲವೂ ಹಾಸ್ಯ, ಜೋಕರ್ ರೀತಿಯಲ್ಲಿ ಹೋಯಿತು. ಪೆದ್ದು, ಪಪ್ಪು ಎಲ್ಲ ರೀತಿಯಲ್ಲೂ ಅವರು ಅದಕ್ಕೆ ಒಂದು ಅತ್ಯಂತ ತುಚ್ಛ ಶಬ್ದಗಳಿಂದ ಅವರನ್ನು ನಿಂದನಾತ್ಮಕವಾಗಿ ಚಿತ್ರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳು, ಕಾಂಗ್ರೆಸ್ ಟೀಮ್ ಅವರ ಜೊತೆಗೆ ನಿಲ್ಲೇ ಇಲ್ಲ ಅನ್ನೋದನ್ನು ನಾವು ಕಾಣಿಸ್ತಿದ್ವಲ್ಲ, ಅದರ ಬಗ್ಗೆ ನೀವು ಏನು ಹೇಳ್ತೀರಿ? ಯಾಕೆ ಹೀಗಾಗೋಯ್ತು? ಈಗ ರಾಹುಲ್ ಗಾಂಧಿಯವರನ್ನು ಸಣ್ಣದು ಮಾಡಬೇಕು, ಅವರನ್ನು ಪಪ್ಪು ಮಾಡಬೇಕು ಅನ್ನುವಂಥ ಒಂದು ಬಹುದೊಡ್ಡ ಒಂದು ಷಡ್ಯಂತ್ರ BJPಯಿಂದ ಆಗಿದೆ. ಅದಕ್ಕೋಸ್ಕರ BJPಯವರು ಅದರ ಈವೆಂಟ್ ಮ್ಯಾನೇಜ್ಮೆಂಟಿಗೆ ಸುಮಾರು 9,000 ಕೋಟಿ ಖರ್ಚು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಕೇವಲ ರಾಹುಲ್ ಗಾಂಧಿ ಅವರನ್ನು, ಅವರ ಮನೋಸ್ಥೈರ್ಯವನ್ನು ಕುಗ್ಗಬೇಕು, ಕುಬ್ಜರನ್ನಾಗಿಸಬೇಕು, ಚರಿಸ್ಮಾ ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕೆ 9,000 ಕೋಟಿ ರೂಪಾಯಿಯನ್ನು ಅವರು ಪಬ್ಲಿಸಿಟಿಗೆ ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿದ್ದಂಥ ವಿಚಾರ, ಗೊತ್ತಿದೆ. ಅದೇ ರೀತಿ ರಾಹುಲ್ ಗಾಂಧಿಯವರು ಮಾತ್ರ ಅಲ್ಲ, ಸೋನಿಯಾ ಗಾಂಧಿಯವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಈ ಪ್ರಪಂಚ ಕಂಡಂಥ ಒಬ್ಬ ದೊಡ್ಡ ಇಕಾನಮಿಸ್ಟ್. ಹೌದು, ಆರ್ಥಿಕ ತಜ್ಞ. ಇಡೀ ಪ್ರಪಂಚದಲ್ಲಿ ಆರ್ಥಿಕ ಪತನ ಆದಾಗ ಕೂಡ ಭಾರತ ದೇಶದಲ್ಲಿ ಆರ್ಥಿಕ ಪತನ ಆಗಲಿಲ್ಲ, ಮಾತ್ರ ಬ್ಯಾಂಕ್ ಕೂಡ ಮುಳುಗಿದಂಥದ್ದಿಲ್ಲ. ಸ್ವಿಸ್ ಬ್ಯಾಂಕ್, ಅಮೆರಿಕನ್ ಬ್ಯಾಂಕ್ ಎಲ್ಲ ನಷ್ಟದಲ್ಲಿ ಮುಚ್ಚಿಕೊಂಡಂಥ ಪರಿಸ್ಥಿತಿಯಲ್ಲಿ ಕೂಡ ದೇಶದಲ್ಲಿ ಒಂದೇ ಒಂದು ಸೊಸೈಟಿ ಕೂಡ ಮುಚ್ಚಿಕೊಳ್ಳುವಂಥ ವ್ಯವಸ್ಥೆ ಆಗಲಿಲ್ಲ. ಅಂಥ ಒಬ್ಬ ಇಕಾನಮಿಸ್ಟ್. ಅವರು 13 ಸೂತ್ರಗಳನ್ನು ಕೊಟ್ಟರು. ಯಾವುದನ್ನಾದರೂ ಅವರು ಗಣನೆಗೆ ತಗೊಂಡಿದ್ದಾರಾ? ಯಾವುದನ್ನೂ ಗಣನೆಗೆ ತಗೊಳ್ಳಿಲ್ಲ ಈ ಸರ್ಕಾರ. ಆದರೂ ಸರ್ಕಾರದ ಕೊಡಬೇಕಾದಂಥ ಸಲಹೆಗಳನ್ನು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮಾಡ್ತಾನೇ ಇದೆ, ಜನಪರವಾಗಿ ಕೆಲಸ ಮಾಡ್ತಾನೇ ಇದೆ. ಆ ಸಂದರ್ಭ ರಾಹುಲ್ ಗಾಂಧಿ ಅವರನ್ನು ಕುಬ್ಜರನ್ನಾಗಿ ಮಾಡುವ ಕೆಲಸ ಇದರಿಂದ ಆಯಿತು. ಆದರೆ ಯಾವುದೇ ಕಾಂಗ್ರೆಸ್ಸಿಗರು ಕೂಡ ಅವರ ಬೆನ್ನಿಗೆ ನಿಲ್ಲಿಲ್ಲ ಅನ್ನುವಂಥದ್ದನ್ನು ನಾನು ಒಪ್ಪುವುದಿಲ್ಲ. ಕಾಂಗ್ರೆಸ್ನ ಪ್ರತಿಯೊಬ್ಬರು ಅವರ ಬೆನ್ನಿಗೆ ನಿಂತಿದ್ದಾರೆ, ಮತ್ತು ಅವರಿಗೆ ಸಹಜವಾದ ಒಂದು ಸಪೋರ್ಟ್ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ವೈಯಕ್ತಿಕ ನೆಲೆಯಲ್ಲಿ ಒಂದಿಬ್ಬರು ಇರ್ಬೋದು, ನೀವು ಹೇಳಿದ್ದನ್ನು ಸಾರಾಸಗಟಾಗಿ ಅಲ್ಲಗಳೆಯುವಂಥದ್ದು ಅಲ್ಲ. ಕೆಲವರು ಸಪೋರ್ಟ್ ಕೊಡದೇ ಇದ್ದಿರಲೂಬಹುದು. ಸರ್, ನಿಮ್ಮ ಗಮನಕ್ಕೆ ಈ ವಿಷಯದಲ್ಲಿ ನಿಮ್ಮ ಗಮನಕ್ಕೆ ತಂದು
ಒಬ್ಬ ನರೇಂದ್ರ ಮೋದಿ ಅವರಿರಲಿ ಅಥವಾ ನಮ್ಮ ಅಮಿತ್ ಶಾ ಅವರಿರಲಿ, ಅವರ ಬಗ್ಗೆ ಯಾರಾದರೂ ಒಬ್ಬ ಕಾಂಗ್ರೆಸ್ ನಾಯಕ ಮಾತನಾಡಿದ್ದಾರೆ. ಬಿ ಜೆ ಪಿಯ ಅಷ್ಟೂ ನಾಯಕರುಗಳು ಕೂಡ ಒಮ್ಮಿಂದೊಮ್ಮೆಲೇ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರ ರಾಜಕೀಯವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲ ಆ್ಯಂಗಲಿನಲ್ಲೂ ಅವರ ಮೇಲೆ ಪ್ರತಿದಾಳಿಯನ್ನು ಮಾಡ್ತಾರೆ. ಆ ಮೂಲಕ ಇನ್ನೊಮ್ಮೆ ಅವರು ಆರೋಪ ಮಾಡದ ರೀತಿಯಲ್ಲಿ ಅಥವಾ ನಮ್ಮ ನಾಯಕರ ವಿರುದ್ಧ ಮಾತಾಡದ ರೀತಿಯಲ್ಲಿ ನಿಯಂತ್ರಿಸುವ ಕಾರ್ಯವನ್ನು ಅವರು ಮಾಡ್ತಾರೆ. ಬಟ್ ಆ ಕೆಲಸ ನಿಮ್ಮಿಂದ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಒಂದು ಪ್ರಶ್ನೆಗೆ ಒಂದು ಹೇಳಿದೆ. ಆಡಳಿತ, ಸರ್ಕಾರ, ಅಧಿಕಾರ ಇದು ಯಾವ ಕಡೆ ಇದೆ ಅದು ಸ್ವಲ್ಪ ಜೋರಾಗಿ ಕಾಣ್ತದೆ, ಅದು ಪ್ರತಿಬಿಂಬಿಸ್ತದೆ, ಅದು ಪ್ರಜ್ವಲಿಸ್ತದೆ. ವಿರೋಧ ಪಕ್ಷವನ್ನು ಕೂಡ ಗೌರವಯುತವಾಗಿ ಕಾಣುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ಆಡಳಿತ ಸಂದರ್ಭದಲ್ಲಿ ಇತ್ತು. ಆದರೆ ಇವತ್ತು ವಿರೋಧ ಪಕ್ಷ ಅಂತ ಹೇಳಿದರೆ ಅದನ್ನು ಸಂಪೂರ್ಣವಾಗಿ ದಮನಿಸುವಂಥ ಒಂದು ವ್ಯವಸ್ಥೆ ಆಗ್ತಿದ್ದೆ ಹೊರತು ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ವಿಚಾರವನ್ನು ಹೇಳಿದರು. ಅವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದ ಮೇಲೆ ಕೂಡ ನಾವು ಪಂಜಾಬ್ ಗೆದ್ದಿದ್ದೇವೆ, ಮಧ್ಯಪ್ರದೇಶ ಗೆದ್ದಿದ್ದೇವೆ, ರಾಜಸ್ಥಾನ ಗೆದ್ದಿದ್ದೇವೆ, ಛತ್ತೀಸ್ಗಢ ಗೆದ್ದಿದ್ದೇವೆ, ಗುಜರಾತ್ ಹತ್ತಿರ ಒಂದೆರಡು ಸೀಟ್ಗಳಲ್ಲಿ ನಮ್ಮ ಆಡಳಿತ ತಪ್ಪಿ ಹೋಯಿತು. ಪ್ರಧಾನಮಂತ್ರಿಯವರ ತವರ್ನಾಡು. ಆದ್ದರಿಂದ ಈ ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡಲಿಕ್ಕೆ ಇಂಥ 1000 ಮೋದಿಗಳು ಬಂದರೂ ಸಾಧ್ಯ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ 135 ವರ್ಷದ ಇತಿಹಾಸ ಇದೆ. ಅದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಒಂದು ಸದೃಢವಾದಂಥ ಒಂದು ಪಕ್ಷ. ಮತ್ತು ಈ ದೇಶದ ಪ್ರತಿ ರಾಜ್ಯಗಳಲ್ಲಿ, ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ 10 ಕಾಂಗ್ರೆಸ್ ಕಾರ್ಯಕರ್ತರನ್ನು ಪ್ರತಿ ಗಲ್ಲಿಗಳಲ್ಲಿ ಹೊಂದಿರುವಂಥ ಪಕ್ಷ ಇದ್ದರೆ ಈ ದೇಶದಲ್ಲಿ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾತ್ರ. ಉಳಿದ ಎಲ್ಲ ಪಕ್ಷಗಳು ಕೂಡ ಪ್ರಾದೇಶಿಕ ಪಕ್ಷಗಳು ಕೂಡ ಪ್ರಾದೇಶಕ್ಕೆ ಸೀಮಿತ. ರಾಷ್ಟ್ರೀಯ ಪಕ್ಷ ಅಂತ ಹೇಳಿಕೊಳ್ಳುವಂಥ BJP ಕೂಡ ಅನೇಕ ರಾಜ್ಯಗಳಲ್ಲಿ ಖಾತೆಯನ್ನು ತೆರೆಯಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಇದೆ. ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಮೂಲೆಯಲ್ಲಿ ಕೂಡ 10 ಕಾರ್ಯಕರ್ತರನ್ನು ಹೊಂದಿರುವಂಥ ಒಂದು ಪಕ್ಷ. ಅನೇಕ ಕಡೆ ಅಧಿಕಾರದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಭಾರತೀಯ ಜನತಾ ಪಕ್ಷ ಅನೇಕ ರಾಜ್ಯಗಳಲ್ಲಿ ಅದರ ಕಾರ್ಯಕರ್ತರೇ ಇಲ್ಲದಂಥ ರಾಜ್ಯಗಳು ಕೂಡ ಇದೆ. ಆದ್ದರಿಂದ ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಯಾರಿಂದ ಕೂಡ ಯಾವ ಪಕ್ಷ ಆಡಳಿತಕ್ಕೆ ಬಂದರೂ ಕಾಂಗ್ರೆಸ್ಸನ್ನು ನಿರ್ಮೂಲನೆ ಮಾಡಲಿಕ್ಕೆ, ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅವರಿಗೆ ಅರಿವಾಯಿತು. ಆಮೇಲೆ ಈಗ ಅವ್ರದ್ದು ಸ್ವಲ್ಪ ವಾಯ್ಸ್ ಬದಲಾಗಿದೆ. ಈಗ ಏನು ಹೇಳ್ತಾರೆ ಅಂತ ಹೇಳಿದರೆ, ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದರೆ ಕಾಂಗ್ರೆಸ್ಸನ್ನು ಸೋಲಿಸುವುದಲ್ಲ, ಕಾಂಗ್ರೆಸ್ನ ಐಡಿಯಾಲಜಿಗಳನ್ನು ದಮನಿಸುವುದು. ಕಾಂಗ್ರೆಸ್ ಐಡಿಯಾಲಜಿಯನ್ನು ದಮನಿಸುವುದು ನಮ್ಮ ಒಂದು ಉದ್ದೇಶ. ಅದಕ್ಕೆ ಮುಕ್ತ ಒಂದು ಸರಿ ಅವರು ಹೇಳ್ತಾ ಇರೋದು ಮತ್ತು ಅವರು ಮಾಡ್ತಾ ಇರೋದು ಖಂಡಿತ ಕಾಂಗ್ರೆಸ್ ಮುಕ್ತ. ಯಾಕೆಂದರೆ ಕಾಂಗ್ರೆಸ್ ಐಡಿಯಾಲಜಿ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಅಭಿವೃದ್ಧಿ ಪರ, ಕಾಂಗ್ರೆಸ್ ಬಡವರ ಪರ, ಕಾಂಗ್ರೆಸ್ ದಮನಿತರ ಪರ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ, ಕಾಂಗ್ರೆಸ್ ಯಾರು ಕಷ್ಟದಲ್ಲಿದ್ದಾರೆ ಅವರ ಪರ. ಇದು ಕಾಂಗ್ರೆಸ್ ಐಡಿಯಾಲಜಿ. ಈ ಐಡಿಯಾಲಜಿಯನ್ನು ದಮನಿಸುವುದು ಅಂದರೆ ನಮ್ಮ ಐಡಿಯಾಲಜಿ. ಅದು ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದು ಅಂತ ಹೇಳಿದ್ರೆ ಇದು ಬಡವರನ್ನು ಸಂಪೂರ್ಣ ನೆಲಸಮ ಮಾಡಿ ಉಳ್ಳವರಿಗೆ ಪ್ರಭುತ್ವ ಕೊಡುವಂಥದ್ದು ಅವರ ಮತ್ತು ಅಧಿಕಾರದಿಂದ ಭ್ರಷ್ಟಾಚಾರದ ಮುಖಾಂತರ ಬೇಕಾದಷ್ಟು ಸಂಪನ್ಮೂಲ ಕ್ರೋಢೀಕರಿಸಿಕೊಂಡು ಯಾವುದೇ ಚುನಾವಣೆಯನ್ನು ಕೂಡ ನಾವು ಸಂಪತ್ತಿನಿಂದಲೇ ಗೆಲ್ಲಬಲ್ಲೆವು ಅನ್ನುವಂಥ ಒಂದು ಐಡಿಯಾಲಜಿ ಅದು BJPದ್ದು. ಸರ್, ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ನಾಯಕರು ಕೂಡ ಈ ಮೊದಲಿಂದಲೂ ಬಹುತೇಕವಾಗಿ ಕಾಂಗ್ರೆಸ್ಸನ್ನು ಭ್ರಷ್ಟಾಚಾರದ ಕೂಪ ಅಂತ ಕರ್ಕೊಂಡು ಬಂದರು, ಅದನ್ನೇ ಬಿಂಬಿಸ್ತಾ ಬಂದರು. ಅದು ಎಲ್ಲೋ ಒಂದು ಕಡೆ ಜನರ ಮನದವರೆಗೂ ಹೋಗಿ ಆಗಿತ್ತು. ಪರಿಣಾಮ ಅವರು ಅಧಿಕಾರಕ್ಕೆ ಬಂದರು ಅಂತ ಇಟ್ಕೊಳ್ಳುವ. ಅದನ್ನು ನೀವು ಭ್ರಷ್ಟಾಚಾರ ರಹಿತ ಅಂತೇಳಿ ಹೇಳ್ತಿರೋ ಅಥವಾ ಭ್ರಷ್ಟಾಚಾರದ ಕೂಪ ಅಂತೇಳಿ ಹೇಳ್ತಿರೋ? ಈಗ 7 ವರ್ಷದ ಆಡಳಿತದ ಬಗ್ಗೆ, ನೋಟ್ ಬ್ಯಾನ್ ವಿಚಾರದಲ್ಲಿರ್ಬೋದು, GST ವಿಚಾರದಲ್ಲಿರ್ಬೋದು, ಆಡಳಿತ ವೈಫಲ್ಯ ಅಂತ ಹೇಳ್ತದೆಯೋ ಅದರಲ್ಲೂ ಏನಾದ್ರು ಭ್ರಷ್ಟಾಚಾರ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಕಾಂಗ್ರೆಸ್ ನಾಯಕರಿಗೆ? 2014ನೇ ಇಸ್ವಿಯಲ್ಲಿ
ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಥಮವಾಗಿ ಬಂತು. ಹೌದು. ಆಡಳಿತಕ್ಕೆ ಬಂದದ್ದೇ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಮಾಡಿದೆ ಅನ್ನೋದನ್ನು ಜನರಿಗೆ ಅಪಪ್ರಚಾರ ಮಾಡಿ, ಪ್ರಚಾರಕ್ಕೆ ಎಷ್ಟು ಒಂದು ಮಹತ್ವ ಇದೆಯೋ ಈ ದೇಶದಲ್ಲಿ ಅಪಪ್ರಚಾರಕ್ಕೂ ಅಷ್ಟೇ ಮಹತ್ವ ಇದೆ. ಇವತ್ತು ದೇಶದಾದ್ಯಂತ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೇಳಿ ಅಪಪ್ರಚಾರ ಮಾಡಿ 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಅದಕ್ಕೆ ಯಾವುದನ್ನು ಕಾರಣ ಕೊಟ್ಟರು ಅಂತ ಹೇಳಿದರೆ 2G ಸ್ಪೆಕ್ಟ್ರಮ್. 2G ಸ್ಪೆಕ್ಟ್ರಮಲ್ಲಿ ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದೆ ಹೌದು ಅಂತ ಜನರಿಗೆ ಬಿಂಬಿಸಿದರು. ಆವಾಗ ಕಾಂಗ್ರೆಸ್ ಪಕ್ಷ ಏನು ಮಾಡಿತು? ಕಾಂಗ್ರೆಸ್ ಪಕ್ಷ ಅದನ್ನು ಎಂಕ್ವೈರಿ ಕಮಿಷನ್ ಮಾಡಿ ಅದನ್ನು ಎಂಕ್ವೈರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು. ಭ್ರಷ್ಟಾಚಾರ ಆಗಿದೆ, ಅದು ತನಿಖೆ ಆಗಬೇಕು, ತನಿಖೆಯಲ್ಲಿ ವಿಚಾರ ಗೊತ್ತಾಗಲಿ ಅನ್ನುವಂಥ ಒಂದು ತನಿಖೆ ಪ್ರಾರಂಭ ಆಯಿತು. ಆಗ ಈ ಇವರ ಒಂದು ಅಪಪ್ರಚಾರದ ಭರಾಟೆಯಲ್ಲಿ ಮತ್ತು ಏನು ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟರೋ ಆ ಸುಳ್ಳನ್ನು ಜನರು ಸತ್ಯ ಅಂತ ಭಾವಿಸಿ ಅದನ್ನು ನಂಬಿಕೊಂಡು ಈ ಅಚ್ಚೇ ದಿನ ಬರ್ತದೆ ಇನ್ನು ಅಂತೇಳಿ ಅವರನ್ನು ಗೆಲ್ಲಿಸಿದರು. ಇನ್ನೊಂದು ಕಾರಣ ಅವರ ಸರ್ಕಾರ ಬರಲಿಕ್ಕೆ ಏನು ಅಂತ ಹೇಳಿದರೆ, ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಮತ್ತೊಂದು ಅವರು ಕಾರಣ ಏನು ಕೊಟ್ಟರು ಅಂತ ಹೇಳಿದರೆ, ಅಣ್ಣಾ ಹಜಾರೆ ಅವರು ಒಂದು ನಿರಶನ ಪ್ರಾರಂಭ ಮಾಡಿದರು. ಹೋರಾಟ ಅಲ್ಲ, ನಿರಶನ. ಅವರ ಹಿಂದೆ ಅರವಿಂದ್ ಕೇಜ್ರಿವಾಲ್, ಭೂಷಣ್ ಮತ್ತು ಕಿರಣ್ ಬೇಡಿ, ಇವನು ಬಾಬಾ ರಾಮದೇವ್ ಇವರೆಲ್ಲ ಸೇರಿಕೊಂಡು ಸುಮಾರು 100 ದಿನಕ್ಕೂ ಹೆಚ್ಚು ಕಾಲ ಸತ್ಯಾಗ್ರಹ, ಹೋರಾಟ, ಪ್ರತಿಭಟನೆ ಎಲ್ಲ ದೇಶದಾದ್ಯಂತ ಆಯಿತು. ಇದಕ್ಕೆ RSSನ ಕುಮ್ಮಕ್ಕಿತ್ತು, ಬಾಹ್ಯ ಬೆಂಬಲ RSSನ ಎಜೆಂಡಾ ಅದು. ಆ ಎಜೆಂಡಾದ ಮುಖಾಂತರ ಅಣ್ಣಾ ಹಜಾರೆ ಅವರು ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ನೀವು ಈಗ ಹೇಳ್ತಾ ಇರೋದು ಪ್ರಕಾರ ಅಣ್ಣಾ ಹಜಾರೆ ಅವರ ಆ ಹೋರಾಟ, ಆ ಸತ್ಯಾಗ್ರಹ ಏನಿದೆಯಲ್ಲ, ಅದು ಒಂದು ಸಂಘದ RSS ರಾಜಕೀಯ ಪ್ರೇರಿತ ಅಲ್ಲ, RSSನ ಒಂದು ಬಿಂಬ ಆ ಸತ್ಯಾಗ್ರಹವನ್ನು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಇವತ್ತು ಹೇಳ್ತಾ ಇದ್ದೇನೆ, ಆವತ್ತು ನಾನು ಹೇಳಲಿಲ್ಲ. ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 7 ವರ್ಷ ಆಯಿತು ಹೌದು ಈ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಬಂದು. ಹೌದು. ಜನಲೋಕಪಾಲ್ ಬಂದಿದೆಯಾ? ಬಂದಿಲ್ಲ. ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ? ಇಲ್ಲ. ಯಾವುದಾದ್ರೂ ಭ್ರಷ್ಟಾಚಾರದ ಆಪಾದನೆ ಬಂದಾಗ ತನಿಖೆಗೆ ಒಳಪಟ್ಟದಿದೆಯಾ? ಕಾಣಿಸ್ತಾ ಇಲ್ಲ. CBI, RBI ಅಂತವರ ಒಂದು ಸ್ವಾಯತ್ತ ಸಂಸ್ಥೆಗಳನ್ನು ಕೂಡ ಸ್ವಾರ್ಥಕ್ಕೆ ಬಳಸಿಕೊಂಡಾಗ ಯಾರಾದರೂ ಧ್ವನಿ ಎತ್ತಿದೆಯಾ? ಇಲ್ಲ. ನೋಟ್ ಬ್ಯಾನ್ ಅಂತ ಒಂದು ಸಂಕಷ್ಟದಲ್ಲಿ ಸಿಕ್ಕಿದಾಗ ಯಾರಾದರೂ ಮಾತಾಡಿದ್ದಿದೆಯಾ? GST ಅಂತ ಒಂದು ದೊಡ್ಡ ಹೊರೆ, ಇಡೀ ಪ್ರಪಂಚದಲ್ಲಿ 8%, 10% GST ಇದ್ದರೆ ನಮ್ಮಲ್ಲಿ 18ರಿಂದ 28% GST ಇದೆ. ಯಾರಾದರೂ ಅದರ ಬಗ್ಗೆ ಮಾತನಾಡಿದ್ದಿದೆಯಾ? ಅಣ್ಣಾ ಹಜಾರೆ ಯಾಕೆ ಇವತ್ತು ಮಾತನಾಡ್ತಾ ಇಲ್ಲ? ಅಣ್ಣಾ ಹಜಾರೆ ಬಗ್ಗೆ ನಮಗೆ ಅವರು ನಿರಶನ ಪ್ರಾರಂಭ ಮಾಡುವವರಿಗೆ ಬಹಳಷ್ಟು ಗೌರವ. ಅಣ್ಣಾ ಹಜಾರೆ ಅಂದರೆ ಬಹುಶಃ ಅದಕ್ಕೊಂದು ಅವಕಾಶ ಕೊಟ್ಟಿದ್ದೇವೆ ನಾವು. ಮತ್ತು ಯಾವುದೇ ರೀತಿಯಲ್ಲಿ ಅದಕ್ಕೆ ನಾವು ಅಬ್ಸ್ಟ್ರಾಕ್ಟ್ ಮಾಡಲಿಲ್ಲ. ನಮ್ಮ ಸರ್ಕಾರ ಸಂಪೂರ್ಣ ಅದಕ್ಕೆ ಸಹಕಾರ ಕೊಟ್ಟಿದೆ. ಮತ್ತು ನಮ್ಮ ಸರ್ಕಾರ ಆಡಳಿತದಿಂದ ಹೊರಬರುವಂಥ ಸಂದರ್ಭ ಜನಲೋಕಪಾಲನ್ನು ನೇಮಿಸಿದೆ. ಚುನಾವಣೆಯಲ್ಲಿ ನಾವು ಸೋತೋದ್ವಿ. ಆ ನಂತರ 7 ವರ್ಷದಲ್ಲಿ ಜನಲೋಕಪಾಲ್ ಬಂದಿದೆಯಾ? ಯಾಕೆ ಬಂದಿಲ್ಲ? ಹಾಗಾದರೆ ಭ್ರಷ್ಟಾಚಾರ. ಬೋಫೋರ್ಸ್ ಬಗ್ಗೆ ತನಿಖೆ ಆಯಿತು ಕಾಂಗ್ರೆಸ್. ನಾನು ಆಗ 2G ಸ್ಪೆಕ್ಟ್ರಮ್ ಬಗ್ಗೆ ಹೇಳಿದೆ. ತನಿಖೆಗೆ ಒಳಪಡಿಸಿದೆವು. ಇವರ ಸರ್ಕಾರ ಬಂತು. ತನಿಖೆ ಹಂತದಲ್ಲಿತ್ತು. ಇವರ ಸರ್ಕಾರ ಇರುವಾಗಲೇ ತನಿಖಾ ವರದಿ ಬಂತು. ಏನಂತ ಬಂತು? ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ರು. ಅದರಲ್ಲಿ ₹1 ಕೂಡ ಭ್ರಷ್ಟಾಚಾರ ಆಗಲಿಲ್ಲ. ಇದೊಂದು ಊಹಾತ್ಮಕವಾದಂತಹ ವಿಚಾರ. ಇದು 2G ಸ್ಪೆಕ್ಟ್ರಮನ್ನು ಹರಾಜು ಹಾಕಿದರೆ ಇಷ್ಟು ಆಗ್ತಿತ್ತು, ಇಷ್ಟಕ್ಕೆ ಹೋಗ್ತಿತ್ತು ಅನ್ನೋಂಥ ಒಂದು ಊಹೆಯಲ್ಲಿ CAG ಅವರು ವರದಿ ಕೊಟ್ಟಿದ್ದಾರೆ ಹೊರತು ಇದರಿಂದ ಏನೂ ಭ್ರಷ್ಟಾಚಾರ ಆಗಲಿಲ್ಲ. ಆರೋಪ ಅಂತೇಳಿ ಆಯಿತು. ಕೇವಲ ಆರೋಪ ಇದೆ. ಆಯಿತು, ತನಿಖಾ ವರದಿ ಬಂತು, ತೀರ್ಪು ಬಂತು. ಏನು ಅಷ್ಟೊತ್ತಿಗೆ ಸರ್ಕಾರವಾಗಿ ಆಗಿದೆ.
ಏನು ಪ್ರಯೋಜನ? ಆಗುವ ಡ್ಯಾಮೇಜ್ ಆಗಿದೆ. ಆಗುವ ಡ್ಯಾಮೇಜ್ ಆಗಿದೆ. ಬೋಫೋರ್ಸ್ನಲ್ಲಿ ಬಹಳಷ್ಟು ಇವರು ಬೊಬ್ಬೆ ಹಿಡಿದ್ರಲ್ಲ. ಬೋಫೋರ್ಸ್ ನಾವು ತನಿಖೆಗೆ ಒಳಪಡಿಸಿದೆವು. ಬೋಫೋರ್ಸ್ ತನಿಖೆಯಿಂದ ವರದಿ ಬಂತು, ತೀರ್ಪು ಬಂತು. ಏನು ಬಂತು? ಭ್ರಷ್ಟಾಚಾರ ಆಗಲಿಲ್ಲ ಅನ್ನೋಂಥ ವರದಿ ಬಂತು. ಇವರು ಮತ್ತೆ ಅದನ್ನು ಅವರ ಮುಖಾಂತರ ಇವರ ಮುಖಾಂತರ ಮತ್ತೆ ಅದನ್ನು ಹೆಕ್ಕಲಿಕ್ಕೆ ಶುರು ಮಾಡಿದರು. ಏನು ಪ್ರಯೋಜನ ಆಗಲಿಲ್ಲ ಸರ್. ಇನ್ನೊಂದು ಪಾಯಿಂಟ್ ಇದೆ. ರಫೇಲ್ ಹಗರಣ ಬಂತು. ರಫೇಲ್ ಹಗರಣ ಬಂತಲ್ವಾ? ಮೋದಿಯವರು ಅವರ ಸರ್ಕಾರ ಅದರಲ್ಲಿ ಕಮಿಷನ್ ಪಡೆದಿದೆ ಅನ್ನುವಂಥ ಆರೋಪವನ್ನು ಇಟಲಿಯ ಒಂದು ಪತ್ರಿಕೆ ಒಬ್ಬರು ಪತ್ರಕರ್ತ ಹೇಳಿದರು. ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ನಾವು ಅದನ್ನು ಬಹಿರಂಗವಾಗಿ ಹೇಳಿದ್ದೇವೆ. ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಬಹಳಷ್ಟು ಹೋರಾಟ ಮಾಡಿದ್ದಾರೆ, ಅದನ್ನು ಮಾಡಿದ್ದೇವೆ. ಯಾಕೆ ನೀವು ತನಿಖೆ ಮಾಡುವುದಿಲ್ಲ? ತನಿಖೆಗೆ ಯಾಕೆ ಅವಕಾಶ ಕೊಡುವುದಿಲ್ಲ? ನಾವು ಬೋಫೋರ್ಸನ್ನು ತನಿಖೆ ಮಾಡಿದ್ದೇವೆ, 2G ಸ್ಪೆಕ್ಟ್ರಮ್ ತನಿಖೆಗೆ ಬಿಟ್ಟಿದ್ದೇವೆ, ನೀವು ಹೇಳಿದಂಥ ದೊಡ್ಡ ದೊಡ್ಡ ಆರೋಪಗಳಿಗೆ ತನಿಖೆ ಮಾಡಿದ್ದೇವೆ. ಇದನ್ನು ತನಿಖೆಗೆ ಬಿಡಿ. ಭ್ರಷ್ಟಾಚಾರ ಆಗಲಿಲ್ಲ ಅಂತಂದರೆ ನೀವು ಕ್ಲೀನ್ ಚಿಟ್ ಬರ್ತದೆ, ನಿಮಗೆ ನೀವು ಸ್ವಚ್ಛ ಆಡಳಿತ, ನೀವು ಒಳ್ಳೆಯವರು ಅಂತ ಜನರಿಗೆ ಗೊತ್ತಾಗ್ತದೆ. ತನಿಖೆಗೆ ನೀವು ಯಾಕೆ ಒಳಪಡಿಸುವುದಿಲ್ಲ ಸರ್? ಯಾಕೆ ತನಿಖೆ ಮಾಡುವುದಿಲ್ಲ ಹೇಳಿ ಸರ್. ನಾನು ಇದೇ ವಿಷಯವನ್ನು ತೆಗಿತಾ ಇದ್ದೆ, ರಫೇಲ್ ಏನು ವಿಚಾರವನ್ನು. ಇದನ್ನು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲೇ ಈ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಆ ಟೈಮಿನಲ್ಲಿ ಅವರನ್ನು ಕುಬ್ಜರನ್ನಾಗಿಸುವ ಪ್ರಯತ್ನ ಹಾಸ್ಯದ ರೂಪದಲ್ಲಿ ನಡೀತು. ಸಂಸತ್ತಿನ ಒಳಗೂ ನಡೀತು, ಹೊರಗೂ ನಡೀತು. ಆದರೆ ಕಾಂಗ್ರೆಸ್ ವಿವಿಧ ಸ್ತರದ ನಾಯಕರಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ನಾಯಕರಿದ್ದಾರೆ, ರಾಜ್ಯ ಮಟ್ಟಗಳಲ್ಲಿ ನಾಯಕರಿದ್ದಾರೆ. ಇವರು ಆ ವಿಷಯದಲ್ಲಿ ಒಂದು ಹೋರಾಟವನ್ನು ರೂಪಿಸಿಕೊಳ್ಬೋದಿತ್ತಲ್ಲ. ಈ ಇದಕ್ಕೆ ಏನು ಒಂದು ತನಿಖೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಲಾಂಗ್ ಟರ್ಮ್ ಹೋರಾಟಗಳು ನಡಿಬೇಕಿತ್ತಲ್ಲ. ಇದರ ವಿಚಾರವಾಗಿ ಇಡೀ ದೇಶದಲ್ಲಿ, ಪ್ರತಿ ರಾಜ್ಯದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಆಗಿದೆ. ಮಂಗಳೂರಿನಲ್ಲಿ ಕೂಡ ಆಗಿದೆ, ಮಂಗಳೂರಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಆಗಿದೆ. ಎಲ್ಲ ಕಡೆ ಹೋರಾಟವನ್ನು ಸುಮಾರು ಒಂದು 6 ತಿಂಗಳ ಅವಧಿಯಲ್ಲಿ ಈ ಹೋರಾಟ ನಿರಂತರ ನಡೆದಿದೆ. ಆದರೆ ಈ ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು ಯಾವುದೂ ಇಲ್ಲ. ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡಂಥ ಸರ್ಕಾರ. ಈಗ ನಾನು ನಿಮ್ಮಲ್ಲಿ ನಿಮಗೆ ಹೊಡಿಲಿಕ್ಕೆ ಬಂದರೆ ಅಥವಾ ಜಗಳಾಡಲಿಕ್ಕೆ ಬಂದರೆ ನೀವು ಸುಮ್ಮನೆ ಆದರೆ ನಾನು ನಿಮ್ಮ ಹತ್ರ ಏನು ಜಗಳ ಮಾಡೋದು? ನಿದ್ದೆ ಬಂದವನನ್ನು ಎಬ್ಬಿಸ್ಬೋದು, ನಿದ್ದೆ ಬಂದಾಗೆ ನಟಿಸಿದವನನ್ನು ಎಬ್ಬಿಸ್ಲಿಕ್ಕೆ ಆಗ್ತದ? ಇವ್ರು ನಿದ್ದೆ ಬಂದಾಗೆ ನಟನೆ ಮಾಡ್ತಾರೆ. ಯಾವುದೇ ವಿಚಾರಕ್ಕೂ ಅವ್ರದ್ದು ರಿಪ್ಲೈ ಇಲ್ಲ. ಅಂದರೆ ನೀವು ಹೇಳ್ತಾ ಇರೋದು ನಿಮ್ಮ ಹೋರಾಟಗಳು ನೀವು ಮಾಡಿದರೂ ಕೂಡ ಯಾವುದೇ ಬೆಲೆ ಕೊಟ್ಟಿಲ್ಲ, ಯಾವುದೇ ಬೆಲೆ ಕೊಟ್ಟಿಲ್ಲ, ಯಾವುದನ್ನು ಕೂಡ ಗಣನೆಗೆ ತಗೊಳ್ಳಿಲ್ಲ, ಯಾವುದೇ ಸಲಹೆಗಳನ್ನು ಸ್ವೀಕಾರ ಮಾಡಲಿಲ್ಲ. ಈ ಸರ್ಕಾರ ಅವ್ರದ್ದು ನಡೆದದ್ದೇ ಹಾದಿ, ಅವರು ಹೇಳಿದ್ದೇ ಸತ್ಯ, ಅವರು ಹೇಳಿದ್ದೇ ವೇದವಾಕ್ಯ. ಇಂಥ ಒಂದು ಮನೋಭಾವದಿಂದಾಗಿ ಇಡೀ ರಾಷ್ಟ್ರದ ಜನರು ನಮ್ಮ ಕಪಿಮುಷ್ಟಿಯಲ್ಲಿ ಇರಬೇಕು ಅನ್ನುವಂಥ ಒಂದು ಮನೋಭಾವದ ಆಡಳಿತ ಇಲ್ಲಿ ನಡೀತಾ ಇದೆ. ಸರ್, ನಮ್ಮ ಜಿಲ್ಲೆಯ ವಿಷಯಕ್ಕೆ ಬರೋಣ. ಸಾಕಷ್ಟು ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕರುಗಳಾಗಿ ತಾವು ಆ ಎಲ್ಲ ವಿಷಯದಲ್ಲಿ, ಅಂದರೆ ಈಗ ಮೊನ್ನೆ ನಾವು MRPL ವಿಷಯಕ್ಕೆ ಬರುವ, MRPL ವಿಷಯದಲ್ಲಿ ನಮ್ಮ ಜಿಲ್ಲೆಯ ಜನರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ಅನೇಕ ಜನರು ಅಲ್ಲಿ ಗುತ್ತಿಗೆ ಆಧಾರಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ನೀವು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಿಂದನೂ ತಂದು ಉತ್ತರ ಪ್ರದೇಶ, ಬಿಹಾರದವರನ್ನು ನೀವು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಿಸ್ಕೊಳ್ತೀರ ಅಂತ ಆದರೆ, ಕರ್ನಾಟಕದವರು ಕೆಲವು ಜನರನ್ನು ನೇಮಿಸ್ಕೊಂಡಿದ್ದಾರೆ. ಒಂದು 3-4 ಬೆರಳೆಣಿಕೆಯ ಜನರನ್ನು ಬಿಟ್ಟು ಆ ಕರ್ನಾಟಕದ ಕೆಟಗಿರಿಯಲ್ಲಿ ಸೇರಿದವರು ಕೂಡ ಮೂಲ ಗುಜರಾತು, ಬಿಹಾರದ ಕಡೆಯವರೇ ಆಗಿದ್ದಾರೆ. ಎಲ್ಲ ಸಿಂಗು, ಶರ್ಮಾ ಅವರೇ ಇದ್ದಾರೆ. ಹೀಗಿರುವಾಗ ಒಂದು ವಿರೋಧ ಪಕ್ಷದ ನಾಯಕರಾಗಿ ತಾವು ಅವರ ಪರವಾಗಿ ಒಂದು ನಿಲ್ಬಹುದಿತ್ತಲ್ಲ. ನಮ್ಮ ಜಿಲ್ಲೆಯಲ್ಲಿ ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದೇವೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಮಾಜಿ ಉಸ್ತುವಾರಿ ಸಚಿವರಾದ ರಮನಾಥ್ ರೈ ಅವರು ಕೂಡ ಇಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ. UT ಖಾದರ್ ಇದರ ಬಗ್ಗೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಭಯಚಂದ್ರ ಜೈನ್, ಮಿಥುನ್ ರೈ ಕೂಡ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದರ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ಮಾತ್ರವಲ್ಲ, ನಮ್ಮ ರಾಜ್ಯದ KPCC ಅಧ್ಯಕ್ಷರು ಮೊನ್ನೆ ನಮ್ಮ ಜಿಲ್ಲೆಗೆ ಬಂದಂಥ ಸಂದರ್ಭ ಧರ್ಮಸ್ಥಳದಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪ್ರತಿಯೊಂದು ಸಲ ಕೂಡ ಕಾಂಗ್ರೆಸ್ ಪಕ್ಷ ಜನರಿಗೆ ಆಗುವಂಥ ತೊಂದರೆಗಳ ಬಗ್ಗೆ ಧ್ವನಿ ಎತ್ತದೇ ಇರುವಂಥ ಯಾವುದೇ ಒಂದು ವಿಚಾರಗಳು ಕೂಡ ಇಲ್ಲ. ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ
ನಾವು ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದೇವೆ, ಇನ್ನೂ ಕೂಡ ಮಾಡ್ತೇವೆ. ಅದನ್ನು ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಪ್ರಚಾರ ಸಿಕ್ಕಲಿಲ್ಲ ಅಂದರೆ ಅದಕ್ಕೆ ನಾವು ಕಾರಣ ಅಲ್ಲ, ಅದಕ್ಕೆ ನೀವು ಕಾರಣ. ಸರ್, ನಾನು ಒಂದು ವಿಷಯ ಹೇಳ್ತೀನಿ. ಈಗ MRPL ವಿಷಯವನ್ನೇ ತಗೊಳ್ಳೋಣ. MRPL ವಿಷಯವನ್ನೇ ತಗೊಳ್ಳೋಣ. ನೀವು ಅವರಿಗೊಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತದೇ ಇಲ್ಲೋ, ಅಟ್ಲೀಸ್ಟ್ ಈ ನಿಮ್ಮ ಹೋರಾಟ ಇದೆಯಲ್ಲ, ಈಗ ಏನು ರೆಡಿ ಆಗಿದೆಯಲ್ಲ ಒಂದು ಅಪಾಯಿಂಟ್ಮೆಂಟ್, ಆ ಅಪಾಯಿಂಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿಸುವಷ್ಟಾದರೂ ಒಂದು ಮಾಡ್ಬೋದಲ್ಲ, ಹೊಸದಾಗಿ ಒಂದು ಎಕ್ಸಾಮ್ ಮೂಲಕನೋ ಏನೋ ಮಾಡೋಕ್ಕೆ ಒಂದು ಪ್ರಯತ್ನ ಪಡುವಂಥದ್ದೆಲ್ಲ ಮಾಡ್ಬೋದಲ್ವಾ? ಪಾರ್ಲಿಮೆಂಟ್ ಸದಸ್ಯರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಮರುದಿವಸ, ನೇಮಕಾತಿಯನ್ನು ತಡೆ ಹಿಡಿಲಿಕ್ಕೆ ಹೇಳಿದರೆ ತಡೆ ಹಿಡಿತಾರೆ. ಅದರ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಅಂತ ಮರುದಿವಸದ ಪೇಪರ್ನಲ್ಲಿ ಕೂಡ ನಮಗೆ ಮಾಹಿತಿ ಬಂದಿದೆ. ಇವತ್ತು ಸರ್ಕಾರ ಅವರ ಕೈಯಲ್ಲಿದೆ. ನಾವು ಹೇಳ್ಬೋದು, ಪ್ರತಿಭಟನೆ ಮಾಡ್ಬೋದು, ಪತ್ರಿಕಾ ಹೇಳಿಕೆ ಕೊಡ್ಬೋದು, ಪತ್ರಿಕಾಗೋಷ್ಠಿಯನ್ನು ಮಾಡ್ಬೋದು, ಜನಜಾಗೃತಿ ಮಾಡ್ಬೋದು. ಆದರೆ ನಾನು ಹೇಳಿದಾಗೆ ನೀವು ಅದಕ್ಕೆ ಹೋಗೊಡದೇ ಇದ್ದರೆ ನಮ್ಮ ನೀರಿನಲ್ಲಿ ಹೋಮೈಟಾಗಿ ಆಗ್ತದೆ ನಮ್ಮ ಶ್ರಮ. ಆದರೆ ನಮ್ಮ ಶ್ರಮ ನಾವು ವ್ಯರ್ಥ ಆಗಲಿಕ್ಕೆ ಜನರವರೆಗೆ ತಗೊಂಡು ಹೋಗ್ಬೋದು, ಜನರವರೆಗೆ ಕೊಂಡು ಹೋಗ್ತೇವೆ. ನಮ್ಮ ಶ್ರಮವನ್ನು ವ್ಯರ್ಥ ಆಗಲಿಕ್ಕೆ ಬಿಡುವುದಿಲ್ಲ. ಇನ್ನು ಹೆಚ್ಚು ಸಮಯ ಈ ಸರ್ಕಾರ ಕೂಡ ಖಂಡಿತ ಬಾಳುವುದಿಲ್ಲ. ಯಾಕೆಂತ ಹೇಳಿದರೆ ಯಾವುದೇ ವಿಚಾರದಲ್ಲಿ ಕೂಡ ಗಣನೆಗೆ ವಿರೋಧ ಪಕ್ಷದ ಯಾವುದೇ ಸಲಹೆಗಳನ್ನು ಮತ್ತು ಪ್ರತಿರೋಧವನ್ನು ನೀವು ಲೆಕ್ಕಿಸದೇ ಇದ್ದರೆ ಇದು ಹಿಟ್ಲರ್ ವಾದ ಧೋರಣೆ ಆಗ್ತದೆ ಹೊರತು ಇದು ಈ ದೇಶದಲ್ಲಿ ಮಾಡುವಂಥ ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ. ಪ್ರಜಾಪ್ರಭುತ್ವಕ್ಕೆ ಇಲ್ಲಿ ಬೆಲೆ ಕೊಡದಂಥ ರಾಜಕೀಯ ಪಕ್ಷ ಸರ್ಕಾರ ಹೆಚ್ಚು ಸಮಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈ ಜಿಲ್ಲೆಯ ನಮ್ಮ ಪಕ್ಷದ ವಿಚಾರಕ್ಕೆ ಬರುವ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ನೀವು ಮುಂದಿನ ಚುನಾವಣೆಗೆ ತಯಾರಿ ಪ್ರಾರಂಭವಾಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಈಗ ಏನಾದರೂ ನಮ್ಮ ಅಭ್ಯರ್ಥಿಗಳ ಒಂದು ಪಟ್ಟಿ ಒಂದು ಸಿದ್ಧವಾಗ್ತಾ ಇದೆಯಾ, ಅಥವಾ ಅವರಿಗೆ ನೀವು ತಯಾರಾಗಿ ನೀವು ರೆಡಿಯಾಗಿ ಅನ್ನೋ ಏನಾದರೂ ಒಂದು ಸೂಚನೆ ತಾವು ಕೊಟ್ಟಿದ್ದೀರಾ? ಚುನಾವಣೆಗೆ ಇನ್ನೂ 2 ವರ್ಷ ಇದೆ. 2 ವರ್ಷ ಇದೆ ಅಫಿಷಿಯಲಿ. ನಾಳೆ ಕೂಡ ಚುನಾವಣೆ ಆಗ್ಬೋದು, ಆ ವಿಚಾರ ಬೇರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಮ್ಮ ಇತಿಹಾಸದಲ್ಲಿ ಚುನಾವಣೆಗೆ ಬಹಳಷ್ಟು ಮೊದಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಂಥ ಸಂದರ್ಭಗಳು ಇಲ್ಲ ಅಂತಲೇ ಹೇಳ್ಬೋದು. ಭಾಳಷ್ಟು ಕಡಿಮೆ ಇರ್ಬೋದು, ಅಂತ ಇಲ್ಲ ಅಂತಲೇ ಹೇಳ್ಬೋದು. ನಾವು ನಮ್ಮ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಕಾರ್ಯಕರ್ತರ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೇವೆ. ಪಕ್ಷ ಸಂಘಟನೆಯ ವಿಚಾರದಲ್ಲಿ ಮುಂದುವರಿತಾ ಇರ್ತೇವೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಪಕ್ಷದ ನಾಯಕರು ಗಮನಿಸ್ತಾ ಇರ್ತಾರೆ. ಆ ಪಕ್ಷದ ನಾಯಕರು ಅದರ ಪ್ರೋ ಆ್ಯಂಡ್ ಕಾನ್ಸ್ ಏನಾದರೂ ಒಳ್ಳೆಯದು ಕೆಟ್ಟದನ್ನೆಲ್ಲ ಆಲೋಚನೆ ಮಾಡಿ ಆ ಪ್ರದೇಶಕ್ಕೆ ಆ ಪ್ರಾದೇಶಿಕವಾಗಿರ್ಬೋದು, ಅಲ್ಲಿ ಅವರ ಪಾಪ್ಯುಲಾರಿಟಿ ಇರ್ಬೋದು, ಅಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸಗಳಿರ್ಬೋದು, ಯಾವ ರೀತಿ ಜನರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಜನರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥ ಎಲ್ಲ ಅಂಶಗಳನ್ನು ಕೂಡ ನಮ್ಮ ಪಕ್ಷದ ನಾಯಕರುಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿ ಚುನಾವಣೆಗೆ 1 ವರ್ಷ ಇರುವಂಥ ಸಂದರ್ಭದಲ್ಲಿ ಅವರು ಅದರ ಎಕ್ಸರ್ಸೈಸ್ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಚುನಾವಣೆಯ ಘೋಷಣೆ ಆಗುವಂಥ ಸಂದರ್ಭ, ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ನಾವು ಇಂಥವನು ಅಧಿಕೃತ ಅಭ್ಯರ್ಥಿ ಅಂತ ನಮ್ಮ ಪಕ್ಷದಲ್ಲಿ ಘೋಷಣೆ ಮಾಡುವಂಥದ್ದು ಇದು ಹಿಂದಿನಿಂದಲೂ ಬಂದಂಥ ಒಂದು ಪದ್ಧತಿ. ಅದೇ ಪದ್ಧತಿ ಈಗಿನ ಅನೇಕ ನಮ್ಮ ಸಭೆಗಳಲ್ಲಿ ಕಾರ್ಯಕರ್ತರ ಅಹವಾಲು ಬರ್ತಾ ಇದೆ. ಚುನಾವಣೆ ಘೋಷಣೆ ಆಗುವುದಕ್ಕೆ ಮೊದಲೇ ನಾವು ಅಭ್ಯರ್ಥಿಗಳನ್ನು ಪ್ರಕಟಿಸಬೇಕು ಅನ್ನುವಂಥ ಅನೇಕ ಸಲಹೆಗಳು ಕೂಡ ಬರ್ತಾ ಇದ್ದಾವೆ. ಆ ಸಲಹೆಯಲ್ಲಿ ಎಷ್ಟು ಪ್ಲಸ್ ಇದೆ, ಎಷ್ಟು ಮೈನಸ್ ಇದೆ ಅನ್ನೋದನ್ನು ಕೂಡ ಪಕ್ಷ ಗಣನೆಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಇದೆ. ಯಾಕೆಂದರೆ ಒಬ್ಬ ಅಭ್ಯರ್ಥಿಯನ್ನು ಒಂದು 6 ತಿಂಗಳು ಮೊದಲೇ ಘೋಷಣೆ ಮಾಡಿದರೆ ಅದರಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಬರುವಂಥ ವಿಚಾರಗಳು ಕೂಡ ಇರ್ಬೋದು. ಹೌದು. ಆದ್ದರಿಂದ ಎಲ್ಲವನ್ನೂ ವಿಮರ್ಶೆ ಮಾಡಿ ಪಕ್ಷದ ಹೈಕಮಾಂಡ್ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತದೆ. ಆ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ನಿರ್ಧಾರವನ್ನು ತಗೊಳ್ಳುವಂಥ ಅಧಿಕಾರ ನಮಗೆಲ್ಲ, ಸಂಪೂರ್ಣ ಜವಾಬ್ದಾರಿ ಪಕ್ಷದ ಹೈಕಮಾಂಡಿಗೆ. ಅವರು ಸೂಕ್ತವಾದಂಥ ನಿರ್ಧಾರ ಸೂಕ್ತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತಗೊಳ್ತಾರೆ. ಸರ್, ತಾವು ಜಿಲ್ಲಾಧ್ಯಕ್ಷರು, ತಮಗೊಂದು ಜವಾಬ್ದಾರಿ, ದೊಡ್ಡ ಪ್ರಮಾಣದ ಜವಾಬ್ದಾರಿ ಅಂತ ಇದನ್ನು ನಾವು ಅಂದ್ಕೊಳ್ಬೇಕಾಗ್ತದೆ. ಸುಳ್ಯ ವಿಧಾನಸಭಾ ಕ್ಷೇತ್ರ ಸತತವಾಗಿ ಸೋಲ್ತಾ ಬಂದಿದ್ದೀರಿ. ಅಲ್ಲಿ ಗೆಲ್ಲಲಿಕ್ಕೆ ನೀವು ಏನಾದರೂ ಒಂದು ಪ್ಲಾನನ್ನು ರೂಪಿಸಿದ್ದೀರಾ ನೀವು?
ನಾವು ಅಲ್ಲಿ ನಮ್ಮ ಒಂದು ತಂಡವನ್ನು ರಚಿಸಬೇಕು, ಹೊಸ ಟೀಮನ್ನು ಕಟ್ಟಬೇಕು, ನಾವು ಮುಂದಿನ ಚುನಾವಣೆಯನ್ನು ಗೆಲ್ಲೇಬೇಕು, ನಾವು ಅಲ್ಲಿ ಯಾರನ್ನು ನಿಂತರೆ ಗೆಲ್ಲಿಸ್ಬೋದು ಅಥವಾ ಯಾವ ಥರ ನಮ್ಮ ಅಭ್ಯರ್ಥಿಯನ್ನು ತಯಾರು ಮಾಡಬೇಕು, ನಮ್ಮ ಕಾರ್ಯಪಡೆ ಯಾವ ರೀತಿ ಇರಬೇಕು, ಏನಾದರೂ ಒಂದು ಪ್ಲಾನ್, ಒಂದು ಚಿತ್ರಣ ನೀವು ರೆಡಿ ಮಾಡಿದ್ದೀರಾ ಒಬ್ಬ ಅಧ್ಯಕ್ಷರಾಗಿ? ನಾನು ಜಿಲ್ಲಾಧ್ಯಕ್ಷನಾಗಿ ಬಂದಂಥ ಸಂದರ್ಭ ನಾವು ಸ್ವಲ್ಪ ಸುಳ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟೆವು. ಚುನಾವಣೆಗೆ ಅಭ್ಯರ್ಥಿ ನಮ್ಮಲ್ಲಿ ಒಳ್ಳೆಯ ಅಭ್ಯರ್ಥಿ ಇದ್ದರು. ಡಾಕ್ಟರ್ ರಘು ಅನ್ನೋರು ಹೌದು, ಒಬ್ಬ MD ಮಾಡಿದಂಥ ಆಂಕಾಲಜಿ ಡಾಕ್ಟರ್, ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯ ಮಾತ್ರ ಅಲ್ಲ, ಹೈಲಿ ಎಜುಕೇಟೆಡ್ ಒಬ್ಬ ಅಭ್ಯರ್ಥಿ. ಆ ಅಭ್ಯರ್ಥಿಯನ್ನೇ ನಾವು ಮತ್ತೆ ಕೂಡ ಹಾಕಿದೆವು ಮತ್ತು ಅನೇಕ ಸ್ಟ್ರಾಟಜಿಗಳನ್ನು ನಾವು ವರ್ಕೌಟ್ ಮಾಡಿದ್ದೇವೆ. ನಮ್ಮ ಆ ಕ್ಷೇತ್ರದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ನಮ್ಮ KPCCಯ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಎಲ್ಲರೂ ಅದಕ್ಕೆ ಯಾವ ಯಾವ ರೀತಿಯಲ್ಲಿ ಆ ಚುನಾವಣೆಯನ್ನು ಎದುರಿಸಬೇಕು ಅನ್ನೋಂಥ ಸ್ಟ್ರಾಟಜಿಯನ್ನು ನಾವು ಮೊದಲೇ ಮಾಡಿದ್ದೆವು. ಆದರೆ ನಾವು ಯಶಸ್ವಿ ಅದರಲ್ಲಿ ಆಗಲಿಲ್ಲ, ಅನೇಕ ವರ್ಷಗಳಿಂದ ಆಗಲಿಲ್ಲ. ನಾವು ಒಂದಲ್ಲ ಒಂದು ಚುನಾವಣೆಯಲ್ಲಿ ಒಂದು ಗೆದ್ದರೆ ಒಂದು ಸಲ ಸೋಲ್ತಿದ್ದೆವು, ಒಂದು ಸಲ ಸೋತರೆ ಮತ್ತೆ ಗೆಲ್ತಿದ್ದೆವು. ಆದರೆ ಅದನ್ನು ನಮಗೊಂದು 25 ವರ್ಷದಿಂದ ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ನೀವು ಹೇಳಿದಾಗೆ ನಮ್ಮಿಂದ ಗೆಲ್ಲಲಿಕ್ಕೆ ಆಗಲಿಲ್ಲ. ಬಟ್ ಈಗ ನೆಕ್ಸ್ಟ್ ಏನಾದ್ರು ಪ್ಲಾನ್ ರೆಡಿ ಮಾಡಿದ್ದೀರಾ? ಮತ್ತೆ ನಮ್ಮ ಪ್ಲ್ಯಾನನ್ನು ಈಗ ಮತ್ತಷ್ಟು ಬದಲಾವಣೆ ಮಾಡಿದ್ದೇವೆ. ಅದು ಯಾವ ರೀತಿ, ಅದು ಏನು ಅಂತೇಳಿ ನಾನು ಬಹಿರಂಗಪಡಿಸ್ಲಿಕ್ಕೆ ಆಗೋದಿಲ್ಲ. ಅಂತೂ ನಮ್ಮ ಸ್ಟ್ರಾಟಜಿಯನ್ನು ನಾವು ಚೇಂಜ್ ಮಾಡಿದ್ದೇವೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದ್ದೇವೆ. ಅದಕ್ಕೆ ಯಾವ ರೀತಿ ಮುಂದಿನ ಚುನಾವಣೆಗೆ ಸಜ್ಜಾಗಬೇಕು ಅನ್ನೋಂಥ ವ್ಯವಸ್ಥೆಯಲ್ಲಿ ನಾವು ಈಗಾಗಲೆಲ್ಲ ಸುಮಾರು 2 ವರ್ಷದಿಂದ ವಿಧಾನಸಭಾ ತಯಾರಿಯಲ್ಲಿ ಇದ್ದೇವೆ. ತಯಾರಿ ಮುಂದುವರಿತಾ ಇದೆ. ಖಂಡಿತ ಬರುವ ಚುನಾವಣೆಯಲ್ಲಿ ನಾವು ಅದರಲ್ಲಿ ಪಾಸಿಟಿವ್ ಆಗಿ ನಮಗೆ ರಿಸಲ್ಟ್ ಬರ್ತದೆ ಅನ್ನುವಂಥ ಒಂದು ಆಶಾಭಾವನೆ, ಧೈರ್ಯ ನಮ್ಮಲ್ಲಿದೆ. ಸರ್, ಮುಲ್ಕಿ ಮೂಡುಬಿದಿರೆ ಕ್ಷೇತ್ರ ಕಳೆದ ಬಾರಿ ಕೊನೆಯ ಸಂದರ್ಭದಲ್ಲಿ ಆದಂಥ ಗೊಂದಲಗಳಿಂದ ಕಳ್ಕೊಂಡ್ರು ಅಥವಾ ಬೇರೆ ಬೇರೆ ಕಾರಣದಿಂದ ಏನಾಯಿತು ನನಗೆ ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ಅದು ನಿಮ್ಮ ಕಾಂಗ್ರೆಸ್ಸಿನ ಕೈಯಲ್ಲೇ ಇರುವಂಥ ಕ್ಷೇತ್ರವನ್ನು BJPಯ ಕೈಗೆ ಪ್ರಥಮ ಬಾರಿಗೆ ಹೋಯಿತು. ಮುಂದಿನ ಚುನಾವಣೆಯಲ್ಲೂ ಇದೇ ಗೊಂದಲಗಳು ಮುಂದುವರಿತದೆಯೋ ಅಥವಾ ಅಲ್ಲಿ ಏನಾದರೂ ಒಂದು ಗಟ್ಟಿಯ ಸ್ಟ್ಯಾಂಡನ್ನು DCC ತಗೊಳ್ತದೆಯೋ? ಗೊಂದಲ ಯಾವ ಪಕ್ಷದಲ್ಲಿ ಇಲ್ಲ, ಎಲ್ಲ ಪಕ್ಷದಲ್ಲಿ ಕೂಡ ಗೊಂದಲ ಇದೆ. BJPಯಲ್ಲಿಯೂ ಗೊಂದಲ ಇದೆ. ಒಂದು ಹವಾ, ಆ ಹವಾ ಯಾವ ರೀತಿ ಇರ್ತದೆ ಆ ರೀತಿ ಚುನಾವಣೆ ನಡೀತದೆ. ಮೂಡುಬಿದಿರೆ ಕ್ಷೇತ್ರ ಕಾಂಗ್ರೆಸ್ನ ಪಾರಂಪರಿಕ ಕ್ಷೇತ್ರ ಹೌದು, ಆದರೆ ಅದು ಎಲ್ಲ ಸಮಯ ನಮ್ಮಲ್ಲಿ ಇರಲಿಲ್ಲ. JDSಗೂ ಒಂದು 2-3 ಸಲ ಅಮರನಾಥ್ ಶೆಟ್ಟಿ ಅವರು ಜನತಾ ಪರಿವಾರಕ್ಕೆ ಹೋಗಿದ್ದು. ಅಮರನಾಥ್ ಶೆಟ್ಟಿ ಒಂದು 2-3 ಸಲ ಶಾಸಕರಾಗಿ ಮಂತ್ರಿಯಾಗಿ ಎಲ್ಲ ಇದ್ದವರು. ಅಂತೂ BJPಗೆ ಪ್ರಥಮವಾಗಿ ಹೋಗ್ತಾ ಇದೆ. BJPಗೆ ಇಷ್ಟವರೆಗೆ ಆ ಕ್ಷೇತ್ರ ಹೋಗಿರಲಿಲ್ಲ, ಈ ಸಲ ಹೋಗಿದೆ. ನಾವು ಮೂಡುಬಿದಿರೆಯನ್ನು ಒಂದನ್ನು ನಾವು ತಗೊಳ್ಳಿಕ್ಕೆ ಜಿಲ್ಲೆಯಲ್ಲಿ ನಾವು 7 ಸೋತಿದ್ದೇವೆ. ಗೊಂದಲ ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲ ಕಡೆ ಇದ್ದಾವೆ. ಎಲ್ಲ ಕ್ಷೇತ್ರಗಳಿಗೆ ಕೂಡ ಸಣ್ಣ ಪುಟ್ಟ ಗೊಂದಲ ಇದ್ದಾವೆ. ಅದನ್ನೆಲ್ಲ ಮೀರಿ ಕಾಂಗ್ರೆಸ್ ಪಕ್ಷ ನಡೀತದೆ, ಮತ್ತೊಂದು ನಿರ್ದಿಷ್ಟವಾದ ನಿರ್ಧಾರವನ್ನು ತಗೊಳ್ತದೆ. ಪಕ್ಷದ ಹೈಕಮಾಂಡ್ ನಿರ್ದಿಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತದೆ. ಆ ನಿರ್ಧಾರದ ಪ್ರಕಾರ ನಾವು ಅಲ್ಲಿ ಚುನಾವಣೆಯನ್ನು ಎದುರಿಸ್ತೇವೆ. ನಮ್ಮ ಕಾರ್ಯಕರ್ತರು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತು ಕೆಲಸವನ್ನು ಮಾಡ್ತಾರೆ. ಚುನಾವಣೆಯಲ್ಲಿ ನಾವು ಅಲ್ಲಿ ಸೋತಿರ್ಬೋದು, ಆದರೆ ಮುಂದಿನ ಚುನಾವಣೆ ವ್ಯತಿರಿಕ್ತವಾಗಿರ್ತದೆ. ಸರ್, ಮುಂದಿನ ಮೂಡುಬಿದಿರೆ ಚುನಾವಣೆ ಕೂಡ ವ್ಯತಿರಿಕ್ತವಾಗಿರ್ತದೆ, ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವೇ ಜಯಿಸ್ತದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿಯ ಗೊಂದಲಗಳು ಸತತವಾಗಿ ಮುಂದುವರಿತಾನೆ ಇದೆ ಅಂತ ಅನಿಸ್ತಾ ಇಲ್ವಾ? ನಾನು ಹೇಳಿದಲ್ಲ ನಿಮಗೆ, ಗೊಂದಲ ಅನ್ನುವಂಥದ್ದು ಎಲ್ಲ ಪಕ್ಷದಲ್ಲಿ ಕೂಡ ಇದೆ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇದೆ. ಹೌದು, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಗೊಂದಲ ಇದೆ. ಕೆಲವು ಕ್ಷೇತ್ರದಲ್ಲಿ ಬೆಳಕಿಗೆ ಬರದೇ ಇರ್ಬೋದು, ಸಣ್ಣದು ಇರ್ತದೆ, ಅದೇ ಒಂದು ದೊಡ್ಡ ಸಮಸ್ಯೆ ಅದರಿಂದ ಏನಾಗುವುದಿಲ್ಲ. ಈಗ ನೀವು ಮೂಡುಬಿದಿರೆ, ಪುತ್ತೂರು, ಸುಳ್ಯ ಎಲ್ಲ ಹೇಳಿದರೆ ಅದೇ ರೀತಿ ಪುತ್ತೂರಿನಲ್ಲಿ ಕೂಡ ಗೊಂದಲ ಇದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋಂಥದ್ದನ್ನು ಕೂಡ ಅದಕ್ಕೆ ಒಂದು ಕೂಡ ರೂಪರೇಷೆ, ಬ್ಲೂ ಪ್ರಿಂಟ್ ಪಕ್ಷದಿಂದ ಆಗ್ತಾಯಿದೆ. ಅನೇಕ ಸಮಯದಿಂದ ಅದರ ಬಗ್ಗೆ ಆಗ್ತಾಯಿದೆ. ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ನಮ್ಮ ರಾಜ್ಯದ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು, ರಮನಾಥ್ ರೈ ಅವರು ಇರ್ಬೋದು, UT ಖಾದರ್ ಅವರು ಇರ್ಬೋದು, ಅಭಯಚಂದ್ರ ಜೈನ್ ಇರ್ಬೋದು, ಇವರೆಲ್ಲ ಸೇರಿಕೊಂಡು ಸ್ಥಳೀಯವಾಗಿ ಆ ಒಂದು ವಿಚಾರವನ್ನು
ನಾವು ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅನ್ನೋಂಥ ಒಂದು ರೀತಿಯಲ್ಲಿ ಅನೇಕ ಸಲ ನಮ್ಮದೊಂದು ಕೋರ್ ಕಮಿಟಿ ಅಂತ ಇದೆ. ಆ ಕೋರ್ ಕಮಿಟಿಯಲ್ಲಿ ನಾವು ಪ್ರತಿ ಸಲ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡುವಾಗ ಅನೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವಿಚಾರಗಳು ಕೂಡ ಅಲ್ಲಿ ಬರ್ತವೆ. ಅಲ್ಲಿ ಬಂದು ಅದ ನಂತರ ನಾವು ಅದಕ್ಕೆ ಮುಂದುವರಿಯುವಂಥ ಒಂದು ವ್ಯವಸ್ಥೆ, ಅದೇ ರೀತಿ ಪುತ್ತೂರನ್ನು ಕೂಡ ಸರಿಪಡಿಸುವಂಥ ವ್ಯವಸ್ಥೆ ಆಗಿದೆ. ಶೀಘ್ರವೇ ಅದು ಕೂಡ ನೆರವೇರ್ತದೆ. ಸರ್, ಮಿಥುನ್ ರೈ ಅವರು ಲಾಸ್ಟ್ ಟೈಮ್ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು. ಮುಂದಿನ ಲೋಕಸಭೆಗೂ ಅವರೇ ಅಭ್ಯರ್ಥಿ ಆಗ್ತಾರೋ ಅವರು ವಿಧಾನಸಭೆಗೆ? ನಾನು ಹೇಳಿದೆ ಅಲ್ವಾ, ನಮ್ಮ ಪಕ್ಷದಲ್ಲಿ ಯಾರು ಅಭ್ಯರ್ಥಿ ಅಂತ ಚುನಾವಣೆ ಘೋಷಣೆ ಆಗಿ ನಾಮಪತ್ರ ಪ್ರಾರಂಭ ಆಗುವಾಗ ನಮ್ಮ ಅಭ್ಯರ್ಥಿ ತಾನೇ ಯಾರು ಅಂತ ಗೊತ್ತಾಗ್ತದೆ. ಈ ಕ್ಷಣಕ್ಕೆ ತಮ್ಮ ಮನಸ್ಸಿನಲ್ಲಿ ಹೇಗೆ ಅನ್ನಿಸ್ತದೆ? ನನ್ನ ಮನಸ್ಸಿನಲ್ಲಿ ಏನು ಅನ್ನಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ನನಗೆ ಆ ಬಗ್ಗೆ ಯಾವುದೇ ಒಂದು ಅಧಿಕಾರ ನನಗಿಲ್ಲ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ನನ್ನ ಪಕ್ಷ ಸಂಘಟನೆ ಮತ್ತು ಪಕ್ಷದ ಪ್ರತಿ ವಿಧಾನಸಭಾ ಕ್ಷೇತ್ರದ ಒಂದು ಸ್ಥೂಲವಾದ ಪರಿಚಯ ಮತ್ತು ಅಲ್ಲಿರುವಂಥ ವ್ಯತ್ಯಾಸಗಳನ್ನು ಪಕ್ಷದ ಹೈಕಮಾಂಡಿಗೆ ಕೊಡುವಂಥದ್ದು. ಅಲ್ಲಿ ಯಾವ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮಗಳಾಗ್ತಿದ್ದಾವೆ, ಯಾವ ರೀತಿ ವ್ಯತ್ಯಾಸಗಳಾಗ್ತಿದ್ದಾವೆ, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ ಎನ್ನುವಂಥ ವಿಚಾರಗಳನ್ನು ನಾನು ಪಕ್ಷದ ಗಮನಕ್ಕೆ ತರುವುದನ್ನು ಬಿಟ್ಟರೆ, ಇಂಥವರನ್ನು ಅಭ್ಯರ್ಥಿ ಮಾಡಿದರೆ ಒಳ್ಳೆಯದಾಗ್ಬೋದು ಅಂತೇಳಿ ನಾವು ಚುನಾವಣೆಯ ಸಂದರ್ಭ ನಮ್ಮ ಕೇಳಿದಾಗ ನಾವು ಹೇಳ್ತೇವೆ ಹೊರತು ನಮಗೆ ಯಾವುದೇ ಅಧಿಕಾರ ಇಲ್ಲ. ಎಲ್ಲವೂ ಕೂಡ ನಿರ್ಧಾರ ಪಕ್ಷದ ಹೈಕಮಾಂಡದ್ದು. ಮುಂದಿನ ಪಾರ್ಲಿಮೆಂಟ್ ಮಾತ್ರ ಅಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಯಾರ್ಯಾರು ಅಭ್ಯರ್ಥಿ ಆಗಬೇಕು ಅನ್ನೋಂಥದ್ದನ್ನು ಈಗ ಯಾರಿಂದಲೂ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಅಂತೂ ಸಾಧ್ಯವೇ ಇಲ್ಲ. ಅದು ಪಕ್ಷದ ನಿರ್ಧಾರವೇ ಅಂತಿಮ. ಕೊನೆಯದಾಗಿ ಸರ್, ನಮ್ಮ ಜಿಲ್ಲೆಯಲ್ಲಿ ತಾವೊಬ್ಬರು MLC ಅವರು, ತಮ್ಮ ಜಿಲ್ಲೆಯಲ್ಲಿ ಈಗೇನು ಕೋವಿಡ್ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ, ಬೇರೆ ಬೇರೆ ಸಮಸ್ಯೆಗಳಿದೆ, ಆರ್ಥಿಕ ಸಮಸ್ಯೆಗಳಿಂದ ಜರ್ಜರಿತವಾಗಿದೆ. ಇಂಥ ಸಂದರ್ಭದಲ್ಲಿ ನೀವೇನಾದರೂ ಅಧಿಕಾರಿಗಳಿಂದ ಜನರಿಗೆ ಈ ಸಂದರ್ಭದಲ್ಲಿ ಏನಾದರೂ ಒಂದು ನ್ಯಾಯ ಒದಗಿ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇವತ್ತು ಕಾಂಗ್ರೆಸ್ ವಿರೋಧ ಪಕ್ಷ, ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದೆ. ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಜನರ ಯೋಗಕ್ಷೇಮವನ್ನು ನೋಡಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ಆಡಳಿತ ಪಕ್ಷದ್ದು ಮತ್ತು ಸರ್ಕಾರದ್ದು. ಆದರೆ ಇದರಲ್ಲಿ ಸಂಪೂರ್ಣವಾಗಿ ಆಡಳಿತ ಪಕ್ಷ, ಸರ್ಕಾರ ಫೇಲ್ ಆಗಿದೆ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಮುಂಚೂಣಿಯಲ್ಲಿದೆ. ಇಡೀ ರಾಜ್ಯದಲ್ಲಿ ಒಂದನೇ ಅಲೆಯಲ್ಲಿ ಕೂಡ ನಾವು ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭ MLAಗಳು ಮತ್ತು ಚುನಾಯಿತ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಪಕ್ಷದ ಪದಾಧಿಕಾರಿಗಳೆಲ್ಲ ಸೇರಿ ಕಿಟ್ ಕೊಡುವಂಥ ಒಂದು ದೊಡ್ಡ ಆಂದೋಲನವನ್ನು ನಾವು ಲಕ್ಷಾಂತರ ಕುಟುಂಬಗಳಿಗೆ ನಮ್ಮ ಪಕ್ಷ ಮಾಡಿದೆ. ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕಳೆದ ಸಲ ಮಾರ್ಚ್ನಲ್ಲಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು ಆಯ್ಕೆಯಾದಂಥ ಸಂದರ್ಭ ಕೆಲವೇ ದಿನಗಳಲ್ಲಿ ಲಾಕ್ಡೌನ್ ಆಯಿತು. ಅವರು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಲ್ಲಿ ಸಂಚರಿಸಿ ಮತ್ತು ಬೇರೆ ಬೇರೆ ದ್ರಾಕ್ಷಿ ಬೆಳೆಯುವ ಕಡೆಯಲ್ಲಿ ಕೂಡ ಹೋಗಿ ಅಲ್ಲಿ ರೈತರೊಂದಿಗೆ ಹೊಲದಲ್ಲಿ ಕೂತು ಅವರ ಸಂಕಷ್ಟಗಳನ್ನು ಆಲಿಸಿ ಅನೇಕ ಕೋಟ್ಯಾಂತರ ರೂಪಾಯಿಯ ಹೂವು, ತರಕಾರಿ, ಹಣ್ಣು ಹಂಪಲುಗಳನ್ನು ಕೋಟ್ಯಾಂತರ ರೂಪಾಯಿ ಅದನ್ನು ಅವರು ಪರ್ಚೇಸ್ ಮಾಡಿ ಖರೀದಿಸಿ ಜನರಿಗೆ ಹಂಚಿದರು ಪಕ್ಷದ ಕಾರ್ಯಕರ್ತರ ಮುಖಾಂತರ. ಒಂದು. ಎರಡನೇದು, ಈ ಲಾಕ್ಡೌನ್ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಜನರು ಬೆಂಗಳೂರಿನಲ್ಲಿ ಕೆಲಸಕ್ಕೋಸ್ಕರ ಬಂದವರಿದ್ದರು. ಎಲ್ಲರಿಗೂ ಆತಂಕ, ಯಾರಿಗೂ ಆ ಸಂದರ್ಭದಲ್ಲಿ ಏನು ಮಾಡುವುದು ಅಂತ ಯಾರಿಗೂ ತೋಚುವುದಿಲ್ಲ. ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗಿ ಸೇರಬೇಕು ಅನ್ನೋಂಥ ತವಕದಲ್ಲಿ ಎಲ್ಲ KSRTC ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಸಾವಿರಾರು ಜನ ಪ್ರತಿ ದಿವಸ ಅಲ್ಲಿ ಬಸ್ ಇಲ್ಲದೆ, ಊಟ ಇಲ್ಲದೆ ಇದ್ದಂಥ ಸಂದರ್ಭವನ್ನು ಗಮನಿಸಿ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ CLP ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಅಲ್ಲಿ ರಾಮಲಿಂಗಾರೆಡ್ಡಿಯವರು, KJ ಜಾರ್ಜ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಲ್ಲಿ ರಾಜ್ಯದಲ್ಲಿ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಬಂದು ಜನರ ಸಂಕಷ್ಟದಲ್ಲಿ ನಾವಿದ್ದೇವೆ, ನೀವು ಯಾವುದಕ್ಕೂ ಹೆದರಬಾರ್ದು, ನಿಮಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಅಂತೇಳಿ ಎಲ್ಲ ಏಜೆನ್ಸಿಗಳಿಗೆ ಹೇಳಿ ಅವರಿಗೆ ಪ್ರಥಮವಾಗಿ ಅವರಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡಿದರು. ಎಷ್ಟು ಸಾವಿರ ಜನ ಇದ್ದರೂ ಅಷ್ಟು ಸಾವಿರ ಜನಕ್ಕೆ ಆಹಾರದ ವ್ಯವಸ್ಥೆಯನ್ನು ಮಾಡಿದರು. ಸರ್ಕಾರಕ್ಕೆ ಹೇಳಿದರು, ಇವರನ್ನೆಲ್ಲ ಸರ್ಕಾರ ಆ ಸಂದರ್ಭ ಬಸ್ನಲ್ಲಿ ಹೋಗುವಂಥ ಪ್ರಯಾಣಿಕರಿಗೆ, ಅವರಿಗೆ ಕೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರಿಗೆ ಒಂದಕ್ಕೆ ದುಪ್ಪಟ್ಟು
ಟಿಕೆಟನ್ನು ದರ ಮಾಡಿ ದರ ಫಿಕ್ಸ್ ಮಾಡಿ ಅವರನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿತ್ತು. ಅನೇಕ ಜನ ಆ ರೀತಿ ದುಪ್ಪಟ್ಟು ಕೊಟ್ಟು ಹೋಗಿದ್ರು. ದುಪ್ಪಟ್ಟು ಕೊಡುವಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲದಂಥ ಜನ ಅಲ್ಲಿ ಬಾಕಿಯಾಗಿದ್ದರು. ಆ ಸಾವಿರಾರು ಜನರಿಗೆ ಇವರು ಹೋಗಿ KSRTC MD ಅವರ ಹತ್ರ ಅಲ್ಲಿ ಮಾತನಾಡಿ, ನಾವು ಬಹುಶಃ 2 ಕೋಟಿಯ 3 ಕೋಟಿ, ನಾನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ನನಗೀಗ ಅದರ ನೆನಪಿಲ್ಲ, ಕೆಲವಾರು ಕೋಟಿ ರೂಪಾಯಿಗಳನ್ನು ನಾವು ಪಕ್ಷದ ವತಿಯಿಂದ ಚೆಕ್ ಕೊಟ್ಟು ಇದನ್ನು ಅಕ್ಸೆಪ್ಟ್ ಮಾಡಬೇಕು, ಅವರನ್ನೆಲ್ಲ ಉಚಿತವಾಗಿ ಅವರವರ ರಾಜ್ಯದ ಮೂಲೆ ಮೂಲೆಗಳಿಗೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅಲ್ಲಿ ಮಾತನಾಡಿ ಅವರಿಗೆ ಕೊನೆಗೆ ಸರ್ಕಾರ ಮಣಿದು ಅವರನ್ನು ಉಚಿತವಾಗಿ ಬಿಡುವಂಥ ಕೆಲಸವನ್ನು ಸರ್ಕಾರ ಕೈಗೊಂಡಿತು. ಅದರ ಶ್ರೇಯಸ್ಸು ನಮ್ಮ ಪಕ್ಷಕ್ಕೆ ಸೇರಿದೆ. ಅದು ಮಾಡಿದ್ದೇವೆ. ಮತ್ತು ಇಡೀ ರಾಜ್ಯದಲ್ಲಿ ಕಿಟ್ ಕೊಡುವಂಥ ವ್ಯವಸ್ಥೆ ನಾವು ನಮ್ಮ ಪಕ್ಷದಿಂದ ಮಾಡಿದ್ದೇವೆ. ಆ್ಯಂಬುಲೆನ್ಸ್ಗಳನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಅದು ಹಿಂದಿನ ಸಮಾಜ ಆಯಿತು. ಇವತ್ತು ಈ ಸಂದರ್ಭ ನಾವು ಬಹಳಷ್ಟು ಕಷ್ಟದಲ್ಲಿ ಬೆಡ್, ಆಕ್ಸಿಜನ್, ವೆಂಟಿಲೇಟ್ರ್, ICU, ಆ್ಯಂಬುಲೆನ್ಸ್ಗಳು, ಫುಡ್ ಕಿಟ್ಟು ಏನೂ ಇಲ್ಲದ ಸಂದರ್ಭ. ಸರ್ಕಾರ ಕೂಡ ಯಾವುದೇ ಪ್ಯಾಕೇಜನ್ನು ಮೊನ್ನೆವರೆಗೆ ಘೋಷಣೆ ಮಾಡಲಿಲ್ಲ. ಮೊನ್ನೆ ಮಾಡಿದ್ದು 1250 ಕೋಟಿ ರೂಪಾಯಿಯ ಪ್ಯಾಕೇಜ್ ನಿಷ್ಪ್ರಯೋಜಕ ಪ್ಯಾಕೇಜ್. ಅದು ಏನೂ ಪ್ರಯೋಜನ ಇಲ್ಲ. ಒಬ್ಬ ಡ್ರೈವರ್, ರಿಕ್ಷಾ ಡ್ರೈವರಿಗೆ ನೀವು 3000 ಕೊಟ್ಟರೆ ನಾವು ಟಿ ವಿಯಲ್ಲಿ ನೋಡಿದೆ, ಆ ರಿಕ್ಷಾ ಡ್ರೈವರ್ಗಳು ಹೇಳ್ತಾರೆ, ನಮಗೆ 3000 ಬೇಡ, ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ, ನಾನು ನಿಮಗೆ 3000 ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೇವೆ ಅಂತ ಹೇಳಿದ್ದಾರೆ. ಸರ್, ನಿಮಗೆ ಇದಕ್ಕೊಂದು ನಾವು ಸೇರಿಸ್ತೀನಿ. ಕಳೆದ ಬಾರಿ ಪ್ರತಿ ರಿಕ್ಷಾ ಚಾಲಕರು ಮತ್ತು ಮಾಲಕರಿಗೆ 5,000 ರೂಪಾಯಿ ಕೊಡುವಂಥದ್ದು ಒಂದು ಇದು ತಂದಿದ್ರು. ಕೊಟ್ಟಿದ್ದೀರಾ? ಕೇವಲ ಒಂದು 30% ಮಂದಿಗೆ ಅಷ್ಟೇ ಕೊಟ್ಟಿರಬಹುದು, ಉಳಿದವ್ರಿಗೆ ಕೊಟ್ಟೇ ಇಲ್ಲ. ಕೊಟ್ಟಿದ್ದೀರಾ? ಅದೇ ನಾನು ಹೇಳ್ತಾ ಇದ್ದೆ, 2,000 ಕೋಟಿ ಚಿಲ್ಲರೆ ಕೋಟಿ ರೂಪಾಯಿ ನೀವು ಹೇಳಿದ್ರಲ್ಲ, ಇಷ್ಟರವರೆಗೆ ಅದು ಕೊಡಲಿಲ್ಲ ನೀವು. ಅದನ್ನು ಕಳೆದ ವರ್ಷದ ಪ್ಯಾಕೇಜನ್ನೇ ನೀವು ಇಷ್ಟರವರೆಗೆ ಕೊಡಲಿಲ್ಲ. ಇವತ್ತು 1250 ಕೋಟಿ ರೂಪಾಯಿ, 3,000 ರೂಪಾಯಿ ರಿಕ್ಷಾದವರಿಗೆ, 2,000 ರೂಪಾಯಿ ಕೂಲಿ ಕಾರ್ಮಿಕರಿಗೆ ಅಂತ ಹೇಳ್ತೀರಿ. ಕಳೆದ ವರ್ಷ ಕೊಡೋದನ್ನು ನೀವು ಈ ಸಲದ ಕೊಡ್ತೀರಾ? 7.5 ಲಕ್ಷ ಡ್ರೈವರ್ಗಳಿದ್ದಾರೆ, ನೀವು 2,10,000 ಜನರಿಗೆ ಕೊಡ್ತೀರಿ. ಉಳಿದವರು ಏನು ಮಾಡಬೇಕು? 5 ಲಕ್ಷ ಜನ ಬೀದಿಯಲ್ಲಿ ಬೀಳಬೇಕಾ? ಅವರು ಹೆಂಡತಿ ಮಕ್ಕಳು ಊಟ ಮಾಡೋದು ಬೇಡವಾ? ಈ 3,000 ರೂಪಾಯಿಯನ್ನು ಈ 2 ಲಕ್ಷ ಜನರದು ತೆಗೆದುಕೊಳ್ತಾರೆ ಅಂತ ನೀವು ಭಾವಿಸಿದ್ರಾ? ಅದರಲ್ಲಿ 50% ಜನ ಕೂಡ ತಗೊಳ್ಳೋದಿಲ್ಲ. ಯಾಕೆಂದರೆ ಅವರಿಗೆ ಸರ್ಕಾರದ ಮೇಲೆ ಭರವಸೆ ಇಲ್ಲ, ನಿಷ್ಪ್ರಯೋಜಕ ಅಂತ ಗೊತ್ತಾಗಿದೆ. 2,000 ರೂಪಾಯಿ ನೀವು ಕೂಲಿ ಕಾರ್ಮಿಕರಿಗೆ ಅಂತ ಕೊಡ್ತೀರಿ. ಸರ್, ನೀವು ಯಾರನ್ನು ಐಡೆಂಟಿಫೈ ಮಾಡ್ತೀರಿ? ಎಷ್ಟು ಕೋಟಿ ಕೂಲಿ ಕಾರ್ಮಿಕರಿದ್ದಾರೆ ನಮ್ಮ ರಾಜ್ಯದಲ್ಲಿ? ಯಾರನ್ನು ಐಡೆಂಟಿಫೈ ಮಾಡ್ತೀರಿ? ಅದಕ್ಕೆ ಮಾನದಂಡ ಏನು? ಅದಕ್ಕೆ ಅದು ಕೂಡ ಅನ್ಆರ್ಗನೈಸ್ಡ್ ಸೆಕ್ಟರ್. ಅವರ ಕಾರ್ಮಿಕರ ಕ್ಷೇಮ ನಿಧಿಯಲ್ಲಿ ಸರ್ಕಾರದ ಹತ್ತಿರ 7,000 ರಿಂದ 8,000 ಕೋಟಿ ರೂಪಾಯಿ ಇದೆ. ಕಾರ್ಮಿಕರ ಕ್ಷೇಮ ನಿಧಿ, ಅದು ಪಂಚಾಯತ್ನಿಂದ ಎಲ್ಲ ಅದರಲ್ಲೂ ESI-ನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಅದನ್ನು ಅದರಲ್ಲಿ ಒಬ್ಬೊಬ್ಬರಿಗೆ 10,000 ಕೊಟ್ಟರು 300 ಕೋಟಿ ಆಗ್ತದಂತೆ. 8,000 ಕೋಟಿಯಲ್ಲಿ ನೀವು 10,000 ಒಬ್ಬರಿಗೆ ಕೊಟ್ಟರು 300 ಕೋಟಿ ಆಗ್ತದೆ. ಯಾಕೆ ಕೊಡುವುದಿಲ್ಲ? ಈ 2,000 ರೂಪಾಯಿ ಕೂಡ ನೀವು ಸರ್ಕಾರದಿಂದ ಕೊಡಬೇಕಾಗಿಲ್ಲ, ಕ್ಷೇಮ ನಿಧಿಯಿಂದಲೇ ಹೋಗ್ತದೆ. ಯಾಕೆ ಕೊಡ್ಬೋದಲ್ಲ ಪ್ರತಿಯೊಬ್ಬರಿಗೂ? ಯಾವ ಮಾನದಂಡದಲ್ಲಿ ಕೊಡ್ತೀರಿ? ಹೇಗೆ ಐಡೆಂಟಿಫೈ ಮಾಡ್ತೀರಿ ನೀವು? ಅಲ್ಲ, ಇಲ್ಲಿ ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಕಡೆ ಅಲ್ಲ, ಸಂಪೂರ್ಣ ದುರುಪಯೋಗ ಆಗ್ತಾ ಇದೆ. 2,48,000 ಕೋಟಿ ರೂಪಾಯಿಯ ಬಜೆಟನ್ನು ನೀವು ಪ್ರೆಸೆಂಟ್ ಮಾಡಿದ್ದೀರಿ. 1,250 ಕೋಟಿ ರೂಪಾಯಿ ನೀವು ಪ್ಯಾಕೇಜ್ ಕೊಡ್ತೀರಿ. ಯಾವ ಪುರುಷಾರ್ಥಕ್ಕೆ, ಯಾವ ಮೂಲೆಗೆ? ಇವತ್ತು ರಿಟೇಲ್ ಉದ್ಯಮ ಅಂದರೆ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗ ಬಹಳ ಕಷ್ಟದಲ್ಲಿ. ಈಗ ಅವರು ಇವರು ಅಂತಲ್ಲ ಸ್ವಾಮಿ, ಅವರು ಇವರು ಅಂತಲ್ಲ, ಬಹಳಷ್ಟು ಜನ ಮಾತನಾಡೋದು ಹೇಳ್ಬಿಡ್ತೇನೆ ಸರ್. ಜನ ಮಾತಾಡೋದು ಈಗ ಸರ್ಕಾರಿ ಅಧಿಕಾರಿಗಳು, ಈಗಿನ ಆಸ್ಪತ್ರೆಯವರು, ಈಗಿನ ರಾಜಕಾರಣಿಗಳು ಮಾತ್ರ ಸುಖವಾಗಿದ್ದಾರೆ ಅಂತ ಮಾತಾಡ್ತಾರೆ. ಇದಕ್ಕೆ ನೀವು ಉತ್ತರ ಕೊಡಬೇಕು. ಇರ್ಬೋದು ಅವ್ರು ರಾಜಕಾರಣಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಅವರು ಇವರು ಅಂತಲ್ಲ. ಯಾರು ಬಳಿ ಸಂಪತ್ತಿದೆ ಅವರು ಆರಾಮವಾಗಿದ್ದಾರೆ. ಅದು ರಾಜಕಾರಣಿಗಳ ಸಂಪತ್ತು ಇರ್ಬೋದು, ಉದ್ಯಮೇತರ ಇರ್ಬೋದು, ಕೃಷಿಕನ ಹತ್ರ ಇರ್ಬೋದು, ಯಾರ ಹತ್ರವೂ ಇರ್ಬೋದು. ಯಾರ ಹತ್ರ ಅವರು ಗಳಿಸಿಕೊಂಡದಿದೆ ಅವರು ಇದ್ದಾರೆ, ಸುಖವಾಗಿದ್ದಾರೆ. ಉಳಿದವರು ಯಾವ ರೀತಿ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಕಷ್ಟ, ಊಟಕ್ಕೆ ಇಲ್ಲದಂತಹ ಪರಿಸ್ಥಿತಿ ಇವತ್ತು ಜನರಲ್ಲಿ ನಿರ್ಮಾಣ ಆಗಿದೆ. ನಿಮಗೆ ಖರೀದಿಯಲ್ಲಿ ನೀವು ಮನೆಯ ಬಾಡಿಗೆ ಕೊಡಬೇಕು,
ಈ ಕಡೆ ಅಂಗಡಿಯ ಬಾಡಿಗೆ ಕೊಡ್ಕೊಳ್ಬೇಕು, ಈ ಕಡೆ ಬೇರೆ ಬೇರೆ ಲೋನ್ಗಳು EMI ಕಟ್ಟಲಿಕ್ಕೆ ಇರ್ತದೆ. ಬೆಂಗಳೂರು ಅರ್ಧ ಬೆಂಗಳೂರು ಖಾಲಿಯಾಗಿದೆ, ಮನೆ ಬಾಡ್ಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಎಲ್ಲರೂ ಊರು ಸೇರಿದ್ದಾರೆ. ಕೃಷಿ ಮಾಡಿ ಆದರೂ ಬದುಕ್ತೇವೆ, ಊರಿನಲ್ಲಿ ಬೇಡಿ ಆದರೂ ಬದುಕ್ತೇವೆ ಅಂತೇಳಿ ಎಲ್ಲ ಬಂದಿದ್ದಾರೆ. ನೀವಿವತ್ತು ಕೊಟ್ಟಂಥ ಪ್ಯಾಕೇಜ್ನಿಂದಾಗಿ ಏನೂ ಪ್ರಯೋಜನ ಆಗಲಿಲ್ಲ. ಜನರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇದರಲ್ಲಿ ಸರ್ಕಾರ ಹೊರಗೆ ಬರಬೇಕಾದ್ರೆ ಜನರಿಗೆ ನೀವು ಸಹಾಯಕ್ಕೆ ಬರಬೇಕು. ನೀವು ಖರೀದಿಯಲ್ಲಿ ಹುಷಾರಿದ್ದೀರಿ, ವೆಂಟಿಲೇಟರ್ಗಳನ್ನು ಪರ್ಚೇಸ್ ಮಾಡಿದಿರಿ, ಕೊಂಡೋಗಿ ಡಂಪ್ ಮಾಡಿದ್ದೀರಿ. ನಾನು ಏನು ಅಂತ ಹೇಳಬೇಕು ನಿಮಗೆ? ಆ ವೆಂಟಿಲೇಟರ್ ಪರ್ಚೇಸಲ್ಲಿ ನೀವು ಕಮಿಷನ್ ಹೊಡೆದಿದ್ದೀರಿ, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದಿರಿ ಅಂತ ಹೇಳಬೇಕಾ? ಇಲ್ಲ. ಹಾಗಾದರೆ ಅದನ್ನು ಯಾಕೆ ಡಂಪ್ ಮಾಡಿದ್ದೀರಿ? ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ, ಅದು ಜನರಿಗೆ ಉಪಯೋಗ ಆಗಲಿ. ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಲಿಲ್ಲ, ಯಾವುದೇ ಕಾಮಗಾರಿಗಳಿಗೆ ತೊಂದರೆ ಇಲ್ಲ. ಇವತ್ತಿನ ಪೇಪರ್ನಲ್ಲಿದೆ, 2 IAS ಆಫೀಸರ್ಗಳು, ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ್ದು ಹೇಳಿದ್ದಾರೆ, ಯಾವುದೇ ಹಣದ ಕೊರತೆ ಇಲ್ಲ, ಕಾಮಗಾರಿಗೆ ಹಣದ ಕೊರತೆ ಇಲ್ಲ. ಯಾಕೆ? 15% 20% ಕಮಿಷನ್ ತಗೊಂಡು ನೀವು ಕಾಮಗಾರಿ ಮಾಡ್ತಾಯಿದ್ದೀರಾ, ಆದ್ದರಿಂದ ಅದಕ್ಕೆ ಕೊರತೆ ಇಲ್ಲ. ಇಲ್ಲಿ ಪಾಪ ಬಡವ 3 ಹೊತ್ತು ಅನ್ನ ಇಲ್ಲದೆ ಸಾಯ್ತಾ ಇದ್ದಾನೆ, ಅವನಿಗೆ ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. 3 ಹೊತ್ತು ಊಟ ಮಾಡಲಿಕ್ಕೆ ಅವನಿಗೆ ಒಂದು 10 kg ತಿಂಗಳಿಗೆ ಉಚಿತವಾಗಿ ಅಕ್ಕಿ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ಸರ್ಕಾರಕ್ಕೆ. ಅವನ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಕಾಂಟ್ರಾಕ್ಟರ್ಗಳು, ಅಭಿವೃದ್ಧಿ ಕಾಮಗಾರಿಗಳಿಗೆ ನಿಮ್ಮಲ್ಲಿ ಯಾವುದೇ ಹಣದ ತೊಂದರೆ ಇಲ್ಲ. ಅಂದರೆ ಕಮಿಷನ್ ಬರ್ತದೆ ಅಂತ ಹೇಳ ನಾನು? 20% 30% ಕಮಿಷನ್ ಸರ್ಕಾರ ಅಂತ ಹೇಳ? ಏನು ಅಂತ ಹೇಳಬೇಕು ನಾನು? 2,500 ಕೋಟಿ ರೂಪಾಯಿ ಇಟ್ಟಿದ್ದೀರಿ, ಸಂಬಳ ಬಿಡಿ, ಒಂದು 100 ಕೋಟಿ ರೂಪಾಯಿ ಸಂಬಳಕ್ಕೆ ಹೋಯ್ತು, ಪೆನ್ಷನಿಗೆ ಹೋಯ್ತು. ಉಳಿದ ದುಡ್ಡು ಇರುವಾಗ ಕಾಮಗಾರಿಗಳು ಇವತ್ತೊಂದು 6 ತಿಂಗಳು ನಿಲ್ಲಿಸಿದ್ರೆ ಏನಾಗುದಿಲ್ಲ ಸ್ವಾಮಿ, ದೇಶಕ್ಕೆ, ಈ ರಾಜ್ಯಕ್ಕೆ ಏನಾಗುದಿಲ್ಲ. ಜನರು ಬದುಕಿ ಉಳಿಲಿ, ಜನರ ಉಸಿರು ಉಳಿಲಿ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ಕೊರೋನಾ ರೋಗಿಗಳಿಗಿದೆಯಲ್ಲ, ಕೊರೋನಾ ಏನು ಬಂದಿದೆ, ಯಾರಿಗೆ ಬಂದಿದೆ ಅವರಿಗೆ ಒಂದು ಉಚಿತವಾದಂಥ ಒಂದು ಔಷಧಿ, ಉಚಿತವಾದಂಥ ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದಿಲ್ವಾ ಸ್ವಾಮಿ? ದಿವಸಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ ನಿಮ್ಮ ಉಸ್ತುವಾರಿ ಸಚಿವರುಗಳು. ಕೋವಿಡ್ನವರಿಗೆ ಉಚಿತ ಚಿಕಿತ್ಸೆ ಎಲ್ಲಿ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಯಾರಿಗೆ ಉತ್ತರಿಲ್ಲ. ಯಾರನ್ನೇ ಕೇಳಿದ್ರೆ 3 ಲಕ್ಷ ಖರ್ಚಾಯ್ತು, ಆಸ್ಪತ್ರೆಯಲ್ಲಿ ಹೋಗಿ ಅವರು ವಾಟ್ಸಪ್ ಅಲ್ಲಿ ಹೇಳ್ತಾರೆ, ನಮ್ಗೆ 3 ಲಕ್ಷ ಬಿಲ್ ಆಯ್ತು, 6 ಲಕ್ಷ ಬಿಲ್ ಆಯ್ತು, 14 ಲಕ್ಷ ಬಿಲ್ ಆಯ್ತು, 20 ಲಕ್ಷ ಬಿಲ್ ಆಯ್ತು. ದುಡ್ಡು ಕಟ್ಟಲಿಕ್ಕೆ ಬಾಕಿ ಇದೆ, ಹೆಣ ಕೊಡುವುದಿಲ್ಲ. ಮೈಸೂರಿನಲ್ಲಿ ಆದಿವಾಸಿಗಳು ಅವರ ಯಜಮಾನ ಒಬ್ಬ ತೀರ್ಕೊಂಡಾಗ ಇದ್ದಾಗ ಆಡು ಕುರಿ ದನಗಳನ್ನೆಲ್ಲ ಮಾರಿ 1 ಲಕ್ಷ 2 ಲಕ್ಷ ರೂಪಾಯಿ ಕಟ್ಟಿದ್ರು. ಯಜಮಾನ ಬದುಕಿ ಉಳಿಲಿಲ್ಲ. ಅವನ ಶವವನ್ನು ಆಸ್ಪತ್ರೆಯವರು ಇನ್ನೂ 1.5 ಲಕ್ಷ ಕಟ್ಟಬೇಕು, ಇಲ್ಲದಿದ್ದರೆ ಕೊಡುವುದಿಲ್ಲ ಅಂತೇಳಿ ನಿಲ್ಲಿಸಿದ್ರು. ಇವರು ಅಲ್ಲಿಯೇ ಹೊರಗಿನಿಂದ ನಮಸ್ಕಾರ ಮಾಡಿ ಆ ಹೆಣಕ್ಕೆ ಗೌರವ ಸಲ್ಲಿಸಿ ಊರಿಗೆ ಹೋದರು. ಇಂತಹ ಪರಿಸ್ಥಿತಿ ಒಂದು ಗುಡ್ಡಗಾಡಿನ ಬುಡಕಟ್ಟು ಜನಾಂಗದ ಜನರಿಗೆ ಪರಿಸ್ಥಿತಿ ಬಂದರೆ ಇನ್ನು ಉಳಿದವರ ಪರಿಸ್ಥಿತಿ, ನಾಗರಿಕರು, ಕಲ್ತವರು, ವಿಜ್ಞಾನಿಗಳು ಅಥವಾ ಬಹಳಷ್ಟು ಇನ್ನು ಮೇಧಾವಿಗಳು, ನಾವು ಸಮಾಜದಲ್ಲಿ ಒಳ್ಳೆ ಜನಗಳಂತ ಹೇಳ್ತಾ ಇದ್ದೇವೆ. ಬಹುಶಃ ಅಲ್ಲ, ಈ ಸರ್ಕಾರದ ಗಮನ ಈ ವಿಷಯದಲ್ಲಿ ತೆಗಿಲಿಕ್ಕೆ ಬಹುಶಃ DK ಶಿವಕುಮಾರ್ ಅವರು ಮತ್ತೊಂದು ಚೆಕ್ಕೆ ಬರಿಬೇಕಾಗ್ತದೆ ಅಂತ ಹೇಳ್ಬಿಟ್ಟು. ಈಗ ನೀವು ಮತ್ತೊಂದು ಚೆಕ್ ಬರೆಯುವ ಪ್ರಶ್ನೆ ಅಲ್ಲ. ಇವತ್ತು 100 ಕೋಟಿ ಆಫರ್ ನಾವು ಕೊಟ್ಟಿದ್ದೇವೆ ಸರ್ಕಾರಕ್ಕೆ. 90 ಜನ ಶಾಸಕರು ವ್ಯಾಕ್ಸಿನೇಷನ್ಗೆ 90 ಜನ ಶಾಸಕರು 90 ಕೋಟಿ ರೂಪಾಯಿ ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಿಂದ, 10 ಕೋಟಿ ರೂಪಾಯಿ ಪಕ್ಷದ ವತಿಯಿಂದ, 100 ಕೋಟಿ ರೂಪಾಯಿಯನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ CLP ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಹಿರಿಯ ನಾಯಕರುಗಳು ಸೇರಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ನಾವು ನಮ್ಮಿಂದ 100 ಕೋಟಿ ರೂಪಾಯಿಯನ್ನ ಲಸಿಕೆ ಕೊಡಲಿಕ್ಕೆ ಉಪಯೋಗ ಮಾಡಬೇಕು ತಗೊಂಡು ನಮಗೆಲ್ಲ ಇನ್ಫಾರ್ಮೇಶನ್ ಬಂದಿದೆ, ನಾವೆಲ್ಲದಕ್ಕೂ ಒಪ್ಪಿಕೊಂಡಿದ್ದೇವೆ. ನಮ್ಮ ನಿಧಿಯಿಂದ 1 ಕೋಟಿ ರೂಪಾಯಿ ಕೊಡ್ತೇವೆ. ಸರ್ಕಾರಕ್ಕೆ ಬರೆದು ಇವತ್ತಿಗೆ 9-10 ದಿವಸ ಆಯ್ತು. ಇವತ್ತು 10ನೇ ದಿವಸ. ಇಷ್ಟರವರೆಗೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ. ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯ ಹಣವನ್ನು ಬಿಡುಗಡೆ ಮಾಡಿ ಅದರಲ್ಲಿ ನಾವು 100 ಕೋಟಿ ರೂಪಾಯಿಯನ್ನ ಲಸಿಕೆಗೆ ಕೊಡ್ತೇವೆ. ಸರ್ಕಾರ ಮಾಡುವಂತ ಕೆಲಸ ನಮ್ಮ ಒಂದು ಕಾಂಟ್ರಿಬ್ಯೂಷನ್, ಅದಕ್ಕೆ ಸರ್ಕಾರದ ಜವಾಬ್ದಾರಿಯನ್ನ, ಸರ್ಕಾರದ ಭಾರವನ್ನು ಕಡಿಮೆ ಮಾಡುವಂತ ಕೆಲಸ ಪ್ರಯತ್ನ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸಿದ್ದೇವೆ. ಅದನ್ನು ಸರಿಯಾಗಿ ನಿಭಾಯಿಸಿ ಅಂತ ಕೊಡ್ತಾ ಇಲ್ಲ. ನೀವು 10 ದಿವಸ ಆಯ್ತಲ್ಲ, ಎಲ್ಲ ಸಹಕಾರ ಕೊಡಿ, ವಿರೋಧ ಪಕ್ಷದವರು ಸಹಕಾರ ಕೊಡಿ. ಏನು ಇದಕ್ಕಿಂತ ದೊಡ್ಡ ಸಹಕಾರ ಏನು ಸ್ವಾಮಿ? 100 ಕೋಟಿ ರೂಪಾಯಿ ನಾವು ನಮ್ಮದನ್ನು ಕೊಡ್ತೇವೆ ಅಂತ ಹೇಳ್ತೇವೆ, ನೀವು ನಮಗೆ ಸಹಕಾರ ಕೊಡ್ತಾ ಇಲ್ಲ. ಈಗ ಸರ್ಕಾರದ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ.
ಯಾಕೆ ಕೊಡುದಿಲ್ಲ ನೀವು? ಲಸಿಕೆಯ ಪರಿಸ್ಥಿತಿ ಏನಾಗ್ತಾ ಇದೆ ಇವತ್ತು? ಕೇವಲ 2 ಕಂಪನಿಗಳಲ್ಲಿ ನೀವು ಲಸಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಓಪನ್ ಮಾರ್ಕೆಟ್ ಮಾಡ್ತಿದ್ರೆ ಒಂದು 20 ಕಂಪನಿಯವರು ಬಂದು ಇಲ್ಲಿ ಲಸಿಕೆಯನ್ನು ಮಾಡ್ತಿದ್ರು. ಅದನ್ನು ಓಪನ್ ಮಾರ್ಕೆಟ್ಗೆ ಬಿಡ್ತಿದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ 50ರಿಂದ 70% ಜನರಿಗೆ ಇಷ್ಟೊತ್ತಿಗೆ ವ್ಯಾಕ್ಸಿನ್ ಆಗ್ತಿತ್ತು, ಸರ್. ವ್ಯಾಕ್ಸಿನೇಷನ್ ಆಗ್ತಿತ್ತು. ಸರ್, ವ್ಯಾಕ್ಸಿನೇಷನ್ ವಿಷಯದಲ್ಲಿ ಮೊದಲಿಗೆ 28 ದಿನ ಇದ್ದದ್ದು ನೆಕ್ಸ್ಟ್ 45 ದಿನಕ್ಕೆ ಹೋಯ್ತು, ಈಗ 84 ದಿನಕ್ಕೆ ಹೋಗಿದೆ. ನಾವು ಇದನ್ನು ಹೇಗೆ ನಂಬುದು? ನಮ್ಮ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ಯಾರಿಗೆ ಬೇಕು ಅವರಿಗೆ ಕೊಡುವುದಲ್ಲ. ವ್ಯಾಕ್ಸಿನೇಷನ್ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅದನ್ನು ನೋಡಿಕೊಂಡು ಕೊಡುದು. ಯಾರಿಗೆ ಅದರ ಮೇಲೆ ದಿನಗಳ ನಿರ್ಧಾರ ಆಗ್ತದೆ. ಸುರುವಿಗೆ ಹೇಳಿದ್ರು ಅವರು 3 ವಾರದಿಂದ 4 ವಾರ, ಇವರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಈಗ 8 ವಾರದಿಂದ 10 ವಾರ ಅಂತ ಇರ್ತಾರೆ. ಎಲ್ಲಿ ಜನರಿಗೆ ಭರವಸೆ ಬರ್ತದೆ? ಜನರು ಇವತ್ತು ವ್ಯಾಕ್ಸಿನೇಷನ್ ತಗೊಳ್ಳದೇ ಇರ್ಲಿಕ್ಕೆ ಕಾಂಗ್ರೆಸ್ ಕಾರಣ ಅಂತ ಸಂಸದರು ಹೇಳ್ತಾರೆ, ಶಾಸಕರುಗಳು ಹೇಳ್ತಾರೆ. ಹೌದು, ಇವತ್ತಿನ ಪತ್ರಿಕೆಯಲ್ಲಿ ಕೂಡ ನೀವೇ ಅಪಪ್ರಚಾರ ಮಾಡಿದ್ದೀರಿ ಅನ್ನೋದು. ನಾವು ಅಪಪ್ರಚಾರ ಮಾಡಿದ್ದೇವೆ ಅಂತ ಹೇಳ್ತಾರೆ. ಲಸಿಕೆಯಲ್ಲಿ ಜನರಿಗೆ ಹೇಗೆ ಅವರಿಗೆ ಧೈರ್ಯ ಬರಬೇಕು? ಯುಟಿ ಖಾದರ್ ಅವರು ಒಂದು ಪ್ರಪೋಸಲ್ ಇಟ್ಟರು. ಲಸಿಕೆ ಕೊಡುವಾಗ ನೀವು ಪ್ರಥಮವಾಗಿ ಪ್ರಧಾನಮಂತ್ರಿ, ಕ್ಯಾಬಿನೆಟ್ ಮಂತ್ರಿಗಳು, ಎಂಪಿಗಳು, MLAಗಳು, ರಾಜ್ಯ ಮಂತ್ರಿಗಳು, ಜನಪ್ರತಿನಿಧಿಗಳು ಪ್ರಥಮವಾಗಿ ತಗೊಳ್ಬೇಕು. ಆಗ ಜನರಿಗೆ ವಿಶ್ವಾಸ ಬರ್ತದೆ ಅದರಲ್ಲಿ. ಹೌದು, ನೀವು ಸುರುವಿಗೆ ತಗೊಳ್ಳಿಲ್ಲ, ನೀವು ಡಿ ದರ್ಜೆಯ ನೌಕರರಿಗೆ ಸುರುವಿಗೆ ಕೊಟ್ರಿ, ಡಿ ದರ್ಜೆ ನೌಕರರ ಮೇಲೆ ಪ್ರಯೋಗ ಮಾಡಿದ್ರಿ. ಜನರಿಗೆ ಎಲ್ಲಿ ವಿಶ್ವಾಸ ಬರ್ತದೆ ನಿಮ್ಮ ಮೇಲೆ? ಯಾಕೆ ತಗೊಳ್ತಾರೆ? ಈಗ ಕಾಂಗ್ರೆಸ್ ಮೇಲೆ ಹಾಕ್ತೀರಾ? ಈಗ ಕಾಂಗ್ರೆಸ್ ಕಾರಣ ಅಂತ ನೀವು ಹೇಳ್ತೀರಾ? ಹೇಗೆ ಕಾರಣ? ಕಾಂಗ್ರೆಸ್ಸು ಜನರು ಇರೋದು ನಿಮ್ಮ ಹತ್ರ, ಓಟು ಕೊಟ್ಟದ್ದು ನಿಮ್ಗೆ, ಆರಿಸಿದ್ದು ನಿಮ್ಮನ್ನು, ಸರ್ಕಾರ ನಿಮ್ದು, ಲಸಿಕೆ ನಿಮ್ದು. ಕಾಂಗ್ರೆಸ್ ಹಾಗಾದ್ರೆ ಕಾಂಗ್ರೆಸ್ ಹೇಳಿದಾಗ ಜನ ಕೇಳ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಬಿಜೆಪಿಯಲ್ಲಿ ವಿಶ್ವಾಸ ಹೋಗಿದೆ. ಸರ್, ನೀವು ಈಗ ಹೇಳುವ ಪ್ರಕಾರ ಏನು BJP ಈ ಆಡಳಿತ ಪಕ್ಷ ಏನಿದೆಯಲ್ಲ, ಈ ವ್ಯಾಕ್ಸಿನ್ ವಿಷಯವನ್ನು ಒಂದು ಪ್ರಯೋಗವಾಗಿ ಮಾಡಿತಾ ಮೊದಲು? ನಾನು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಲಿಕ್ಕೂ ಹೋಗುದಿಲ್ಲ. ಜನರಿಗೆ ಆ ಭಾವನೆ ಬಂದಿದೆ, ಇವರ ವರ್ತನೆ ಅನುಮಾನದ ರೀತಿಯಲ್ಲಿ ನಡ್ಕೊಂಡದ್ರಿಂದ ಜನರಿಗೆ ಆ ರೀತಿ ಅನುಮಾನ ಆಗಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಅದನ್ನು ಹಾಕ್ತೀರಿ ನೀವು. ಪ್ರತಿಯೊಂದು ಸಲ ಕೂಡ ನಿಮ್ಮ ಫೇಲ್ಯೂರ್ಗಳನ್ನ ಕಾಂಗ್ರೆಸ್ ಮೇಲೆ ಹಾಕ್ತೀರಿ. ನೀವೇನಾದ್ರೂ ಸಾಧನೆ ಮಾಡಿದ್ರೆ 70 ವರ್ಷದಲ್ಲಿ ಕಾಂಗ್ರೆಸ್ ಮಾಡದ ಸಾಧನೆಯನ್ನು ನಾವು ಎಷ್ಟು 6-7 ವರ್ಷದಲ್ಲಿ ಮಾಡಿದ್ದೇವೆ ಅಂತ ಹೇಳಿ ಬಡಾಯಿ ಗೊಚ್ಕೊಳ್ತೀರಿ. ಸರ್, ಯಾವ್ದಾದ್ರು 1-2 ಇದನ್ನು ಸಾಧನೆ ಮಾಡಿದ್ದನ್ನು ತೋರಿಸ್ಬೋದಾ ತಾವು? ನನಗೆ ಕಾಣುದಿಲ್ಲ. ಇವರ ಸಾಧನೆ ಏನು ಅಂತ ಹೇಳಿದ್ರೆ, ಇವರ ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ, ವೆಂಟಿಲೇಟರ್ಗಳನ್ನು ಪರ್ಚೇಸ್ ಮಾಡಿ ಡಂಪ್ ಮಾಡಿದ್ದು, ಯಾವುದೇ ಒಬ್ಬ ಬಡ ಜನರಿಗೆ ಒಂದು 10 ರೂಪಾಯಿಯ ಕಿಟ್ ಕೊಡದೆ ಜನರನ್ನ ಹಸಿವೆಯಲ್ಲಿ ದೂಡಿದ್ದು, ಅವರಿಗೆ ಔಷಧಿಯನ್ನು ಕೊಡದೆ ಅವರನ್ನು ಸಾಯಿಸಿದ್ದು, ಸಾಯಿಸಿ ಕೊನೆಗೆ ಅವರ ಒಂದು ಶವ ಸಂಸ್ಕಾರವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಕೊಡದೆ ಜನರನ್ನ ಒಂದು ರೋದನೆಯಲ್ಲಿ ಹಾಕಿದ್ದು, ಆ ಕುಟುಂಬದ ಒಂದು ಶಾಪಕ್ಕೆ ಕಾರಣವಾಗಿರುವ ಸಾಧನೆ ಹೊರತು ಇವರದು ಸಾಧನೆ ಏನೂ ಇಲ್ಲ. ಈ ಸರ್ಕಾರದ ಸಾಧನೆ ಏನೂ ಇಲ್ಲ. ಏನಾದ್ರೂ ಒಂದು ಫಾಲ್ಟ್ ಬಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ. ಪ್ರತಿಯೊಂದು ಏನಪ್ಪ ನೀವು 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿತು ಅಂತ ಹೇಳ್ತೀರಿ. 70-74 ವರ್ಷ 25 ವರ್ಷ ಇವತ್ತು ಆದ್ರೂ ಅದರಿಂದ 10-15-20 ವರ್ಷಗಳ ಕಾಲ ವಿರೋಧ ಪಕ್ಷಗಳ ಆಡಳಿತ ಮಾಡಿದ್ದಿದೆ. ಎಷ್ಟು ಜನ ವಿರೋಧ ಪಕ್ಷದಲ್ಲಿ ಆಡಳಿತ ಮಾಡಲಿಲ್ಲ? 7 ವರ್ಷದಿಂದ ನೀವಿದ್ದೀರಿ. ವಾಜಪೇಯಿ ಅವರು 5-6 ವರ್ಷ ಮಾಡಿದ್ದಾರೆ, ಚರಣ್ ಸಿಂಗ್ ಅವರು ಮಾಡಿದ್ದಾರೆ, ಚಂದ್ರಶೇಖರ್ ಅವರು ಮಾಡಿದ್ದಾರೆ, VP ಸಿಂಗ್ ಅವರು ಮಾಡಿದ್ದಾರೆ, ಅನೇಕ ಜನ ಆಡಳಿತ ಮಾಡಿದಂತ ದೇವೇಗೌಡರು ಮಾಡಿದ್ದಾರೆ. ಯಾರು ಮಾಡಲಿಲ್ಲ? ಆ ಸಂದರ್ಭ ಏನಾಯ್ತು ನಿಮ್ಗೆ ಮಾಡ್ಲಿಕ್ಕೆ? ಈಗ 7 ವರ್ಷ ಆಯ್ತಲ್ಲ ನಿಮ್ಮ ಸಾಧನೆ. ಈಗ 70 ವರ್ಷ ಕಾಂಗ್ರೆಸ್ ಏನು ಮಾಡಿತು ಅಂತ ನೀವು ಕೇಳೋದಕ್ಕೆ ಮೊದಲು 7 ವರ್ಷದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿ. ನಿಮ್ಮ ಮೈಲಿಗಲ್ಲು ಏನು? ನೀವು ಅಧಿಕಾರಕ್ಕೆ ಬಂದಾಗ ಏನು ಗುಡ್ಡೆ ಕಟ್ಟಿದ್ದೀರಿ? ಏನಲ್ಲಿ ನಿಮ್ಮ ಫುಟ್ ಪ್ರಿಂಟ್ ಬಿಟ್ಟಿದ್ದೀರಿ? ಜನರಿಗೆ ನೀವು ಏನವನ್ನು ಮಾಡಿದ್ದೀರಿ? ಕೋವಿಡ್ ಸಂದರ್ಭ ಯಾವ ರೀತಿ ನೀವು ಸರ್ಕಾರವನ್ನು ನಡ್ಕೊಂಡು ಜನರನ್ನು ಯಾವ ರೀತಿ ಶಾಂತಿಯಿಂದ ಬಾಳ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ? ಅದನ್ನು ಹೇಳಿ. ಇನ್ನು ಕಾಂಗ್ರೆಸ್ 60 ವರ್ಷದಲ್ಲಿ 70 ವರ್ಷ ಏನು ಮಾಡಿದ್ರು ಅಂತ ಹೇಳಿ ಕೇಳಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದ್ದಾರೆ, ಕಾಂಗ್ರೆಸ್ ಪಕ್ಷ ಸೋತಿದೆ, ವಿರೋಧ ಪಕ್ಷವಾಗಿದೆ. ನೀವು 7 ವರ್ಷದಿಂದ ಬಹಳ ದೊಡ್ಡ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಿದ್ದೀರಿ. ನಿಮ್ಮ ಸಾಧನೆ ಏನು ಅನ್ನೋದನ್ನು ಹೇಳಿ. ಅದನ್ನು ಹೇಳಿ ಜನರಿಗೆ ಎಲ್ಲವೂ ಅರ್ಥ ಆಗ್ತದೆ ಅನ್ನೋ ಮಾತನ್ನು ತಾವು ಹೇಳ್ತೀರಿ. ಹೌದು, ಇದಿಷ್ಟು ನಮ್ಮ ಜನರಿಗೆ
ಏನು ಇವರು ಹೇಳುವಂಥ ಮಾತುಗಳನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ ಮತ್ತು ನಗು ಬರ್ತದೆ. ಪ್ರಧಾನಮಂತ್ರಿಯವರು ಒಂದು ಕಡೆಯಿಂದ ಹೇಳ್ತಾರೆ, ನಾನೊಬ್ಬ ಫಕೀರ. ಸರ್, ನಿಜವಾದ ಪಪ್ಪು ಯಾರು ಅನ್ನಿಸ್ತಾರೆ? ಎಲ್ಲವನ್ನು ದೇಶಕ್ಕೋಸ್ಕರ ಬಿಟ್ಟು ಬಂದಿದ್ದೇನೆ. ಸರ್, ನಿಮಗೆ ಈಗ ನಿಜವಾದ ಪಪ್ಪು ಯಾರು? ಈಗ ನಿಜವಾದ ಪಪ್ಪು ನರೇಂದ್ರ ಮೋದಿ ಪ್ರಧಾನಿ ಅವರು. ಮೋಸ್ಟ್ ಇನ್ಎಫಿಷಿಯಂಟ್, ಪ್ರಚಾರ ಪ್ರಿಯ ಮತ್ತು ಇಂತಹ ಒಬ್ಬ ದುರ್ಬಲ ಪ್ರಧಾನಿ ಈ ದೇಶದ ಇತಿಹಾಸದಲ್ಲಿ ಬರಲಿಲ್ಲ. ದುರ್ಬಲ ಪ್ರಧಾನಿ ಮತ್ತು ಫೇಕ್ ಪ್ರಧಾನಿ, ಜನರನ್ನು ಮೋಸ ಮಾಡುವುದು ಬಿಟ್ಟರೆ ಬೇರೆ ಯಾವುದೇ ವಿಚಾರ ಈ ಪ್ರಧಾನಿಯ ಬಳಿ ಇಲ್ಲ. ತಾನು ಒಬ್ಬ ಫಕೀರ ಅಂತ ಹೇಳ್ತಾರೆ. ಫಕೀರ ಅಂದ್ರೆ ಏನು ಸ್ವಾಮಿ? ಫಕೀರ್ ಅಂತ ಈ ದೇಶದಲ್ಲಿ ಕರಿತಿದ್ದ ನಾವು ಗಾಂಧೀಜಿಯವರನ್ನ. ಅವರು ಹಂಗೆ ಆಗ್ತಿರ್ಲಿಲ್ಲ. ಒಂದು ಲುಂಗಿ, ಒಂದು ಶಾಲು, ಒಂದು ಕೋಲು, ಇಷ್ಟು ಬಿಟ್ಟರೆ ಅವ್ರ ಹತ್ರ ಇಲ್ಲ. ಚಪ್ಪಲಿ ಕೂಡ ಹಾಕೋದನ್ನು ಬಿಟ್ಟಿದ್ರು. ಇಡೀ ದೇಶದ ಜನರು ಈಗ ಬಟ್ಟೆ ಸಿಗುವವರೆಗೆ ನಾನು ಹಂಗೆ ಹಾಕುವುದಿಲ್ಲ ಅಂತೇಳಿ ತ್ಯಾಗ ಮಾಡಿದಂಥವ್ರು ಫಕೀರ. ಇವತ್ತು ಇವ್ರು ಏನು ಫಕೀರ? 10 ಲಕ್ಷ ರೂಪಾಯಿ ಸೂಟ್ ಹಾಕ್ತಾರೆ, ಕೋಟಿಗಟ್ಟಂತ ರೂಪಾಯಿಯ ಕನ್ನಡಕ್ಕೆ ಗಾಗಲ್ಸ್ ಇಡ್ತಾರೆ, ಕೋಟ್ಯಾಂತರ ರೂಪಾಯಿಯ ಶೂ ಹಾಕ್ತಾರೆ, ದಿವಸಕ್ಕೆ 4 ಸಲ ಈ 10 ಲಕ್ಷದ ಸೂಟನ್ನು ಬದಲಾವಣೆ ಮಾಡ್ತಾರೆ, ದಿವಸಕ್ಕೆ 1 ಕೋಟಿ ರೂಪಾಯಿ ಇವರ ಸೆಕ್ಯೂರಿಟಿಗೆ ಬೇಕಂತೆ, ಲಂಡನ್ ಅಮೆರಿಕದ ಬಂದಂತಹ ಕೆಜಿಗೆ ಎಷ್ಟೋ ಲಕ್ಷ ರೂಪಾಯಿ ಅಣಬೆಯನ್ನು ತಿಂತಾರೆ ಅಂತೆ. ಇವ್ರು ಯಾವ ಫಕೀರ? ಎಲ್ಲವನ್ನು ದೇಶಕ್ಕೋಸ್ಕರ ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಾರಲ್ಲ, ಬಿಟ್ಟು ಬರ್ಲಿಕ್ಕೆ ಇವ್ರ ಹತ್ರ ಏನಿತ್ತು? ಇವರು ಪ್ರಧಾನಿ ಆಗುವ ಮೊದಲು ಮತ್ತು ಇವರ ಪ್ರಾರಂಭದ ಹಂತದಲ್ಲಿ ಇವರು ಫಕೀರ ಆಗಿದ್ದು ಆದ್ರೆ ಅದನ್ನು ನಂಬುವುದು. ನಾನು ಫಕೀರನಾಗಿದೆ, ಚಾ ಮಾರ್ತಾ ಇದ್ದೆ. ಅವರು ಚಾ ಮಾರ್ತಾ ಇದ್ದೇನೆ ಅಂತ ಹೇಳಿದಂತ ರೈಲ್ವೆ ಸ್ಟೇಷನ್ ಇವರು ಚಾ ಮಾರಿದ ಅದು ಪ್ರೂಫ್ ಇಲ್ಲ ಇರ್ಲಿಲ್ಲ ಅಂತೆ. ಅದು ವಿಚಾರ ಬೇರೆ, ನಮ್ಗೇನು ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಪ್ರೂವ್ ಮಾಡಲಿಲ್ಲ. ಆಗ ಫಕೀರ ಅಂತ ಹೇಳಿರ್ಬೋದು, ಅವ್ರು ಅಂಗಿ ಹಾಕದೆ ಚಾ ಮಾರಿರ್ಬೋದು. ಆದ್ರೆ ಇವತ್ತು ಅವ್ರ ಹತ್ರ ಏನೂ ಇರಲಿಲ್ಲ, ಇವತ್ತು ಎಲ್ಲ ಇದೆ. ಗಾಂಧೀಜಿಯವರು, ನೆಹರು ಫ್ಯಾಮಿಲಿ ಅಗರ್ಭ ಶ್ರೀಮಂತ ಫ್ಯಾಮಿಲಿ ಈ ದೇಶದ್ದು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು, 10 ವರ್ಷ ಜೈಲು ಸೇರಿದವರು, ತನ್ನ ಆನಂದ ಭವನ, ಮನೆ, ಮಠ, ಕನಕ ಎಲ್ಲವನ್ನು ದೇಶಕ್ಕೋಸ್ಕರ ಹಸ್ತಾಂತರ ಮಾಡಿ ಅರ್ಪಿಸಿ ರಾಜಕೀಯಕ್ಕೆ ಬಂದವರು. ಬಹುದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ. ಇವರು ಊಟ ಮಾಡಲಿಕ್ಕೆ ಗತಿ ಇಲ್ಲದ ಒಬ್ಬ ಫಕೀರ ಇವತ್ತು ಇವರು ಎಲ್ಲ ನಮ್ಮ ದೇಶದ ಸುಖದ ಸುಪ್ಪತ್ತಿಗೆಯಲ್ಲಿರುವಂತಹ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ. ಇವರು ಹೇಗೆ ಫಕೀರ ಆಗ್ತಾರೆ? BMW ಕಾರು, ಬೆನ್ಸ್ ಕಾರು, 8,500 ಕೋಟಿ ರೂಪಾಯಿಯ ಫ್ಲೈಟು, ಕೋಟ್ಯಾಂತರ ರೂಪಾಯಿಯ ಡ್ರೆಸ್ಸು, ದಿವಸಕ್ಕೆ ಕೋಟ್ಯಾಂತರ ರೂಪಾಯಿಯ ಸೆಕ್ಯೂರಿಟಿ. ಇವರು ಈ ದೇಶದ ಜನರ ಫಕೀರರ ಒಂದು ಶ್ರಮದ ಫಲವನ್ನು ಇವರು ಇವತ್ತು ಉಣ್ತಾ ಇದ್ದಾರೆ. ಅಗರ್ಭ ಶ್ರೀಮಂತರಾಗಿ ಇವತ್ತು ಮೆರಿತಾ ಇದ್ದಾರೆ. ಹೈಲಿ ಸೊಫಿಸ್ಟಿಕೇಟೆಡ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಹೇಳ್ತಾ ಇರೋದು ಫೇಕ್ ಫಕೀರರು. ಫೇಕ್ ಫಕೀರ, ಖಂಡಿತ ಫೇಕ್ ಫಕೀರ ಅಂತ ನಾನು ಹೇಳ್ತೇನೆ. ಇದು ಫೇಕ್ ಫಕೀರ. ಹಾಗಾದ್ರೆ ಪಪ್ಪು ಹೇಳ್ತಾ ಇದ್ರಲ್ಲ ರಾಹುಲ್ ಯಾರು ಅಂತ ಹೇಳ್ತೀರಿ ಸರ್? ರಾಹುಲ್ಗೆ ನೀವು ಏನು? ನಾನು ರಾಹುಲ್ ಯಾರು ಅಂತ ಹೇಳ್ಬೇಕಾದ್ರೆ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಆಡಳಿತಕ್ಕೆ ಬರಬೇಕು, ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿ ರಾಹುಲ್ ಗಾಂಧಿ ಅವರು ಬರಬೇಕು. ಆಗ ನೀವು ಈ ಪ್ರಶ್ನೆಯನ್ನು ಕೇಳಿ ಆಗ ನಾನು ಉತ್ತರವನ್ನು ಕೊಡ್ತೇನೆ. ಓಕೆ, ಇದಿಷ್ಟು ನಮ್ಮ ಜೊತೆಗಿರುವ MLC ಹರೀಶ್ ಕುಮಾರ್ ಅವರ ಪ್ರತಿಕ್ರಿಯೆ. ಅವರು ನಮ್ಮ ಜೊತೆಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ರಾಜ್ಯ ಹಾಗೂ ಜಿಲ್ಲೆ ಮತ್ತು ರಾಷ್ಟ್ರ ಮಟ್ಟದ ಅನೇಕ ವಿಷಯಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೆ ನಾವು ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ.